ನಮಸ್ಕಾರ. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಕೋ ಸ್ಪಾನ್ಸರ್ಡ್ ಬೈ ಬಿಡಿಜಿ ಎಂಟರ್ಪ್ರೈಸಸ್ ಮತ್ತು ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತುಕತೆಯಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಸುಹಾಸ್ ಹತ್ಯೆಗೆ ವಿದೇಶದ ಫಂಡಿಂಗ್. ಈ ಬಗ್ಗೆ ಒಂದು ವರದಿ ಇದೆ, ನೋಡಿ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದ ಬಜ್ಪೆ ಬಳಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳ ಅಧಿಕಾರಿಗಳು ನಡೆಸುತ್ತಿದ್ದು 12 ಮಂದಿ ಆರೋಪಿಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ನೆರವು ನೀಡಿದವರ ಬಗ್ಗೆ ಆರೋಪಿಗಳಿಂದ ಎನ್ಐಎ ತಂಡ ಮಾಹಿತಿ ಕಲೆ ಹಾಕುತ್ತಿದೆ. ಬಂಧಿತ ಬಹುತೇಕ ಆರೋಪಿಗಳಿಗೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಜೊತೆ ನಂಟಿದೆ. ಅಲ್ಲದೆ ಪಿಎಫ್ಐ ಜೊತೆ ಗುರುತಿಸಿಕೊಂಡು ವಿದೇಶದಲ್ಲಿರುವ ಕೆಲವರು ಇವರಿಗೆ ಹಣದ ನೆರವು ನೀಡಿದ್ದಾರೆ. ಜೊತೆಗೆ ಸುಹಾಸ್ ಶೆಟ್ಟಿ ಹತ್ಯೆಗೆ ನೆರವು ನೀಡಿದವರು ಮಂಗಳೂರು ಮತ್ತು ವಿದೇಶದಲ್ಲಿದ್ದು ಅವರ ಹೆಸರುಗಳನ್ನು ಆರೋಪಿಗಳು ಎನ್ಐಎ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ. ಸದ್ಯ ಎನ್ಐಎ ಅಧಿಕಾರಿಗಳು ಸುಹಾಸ್ ಶೆಟ್ಟಿ ಹತ್ಯೆಯ ಹಿಂದೆ ಪಿಎಫ್ಐ ನಂಟಿನ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸುತ್ತಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಆರೋಪಿಗಳ ಬ್ಯಾಂಕ್ ಖಾತೆಗಳಿಗೆ ವಿದೇಶದಿಂದ ಹಣ ಸಂದಾಯವಾಗಿದೆ. ಸದ್ಯ ಎನ್ಐಎ ಅಧಿಕಾರಿಗಳು 12 ಆರೋಪಿಗಳ ಬ್ಯಾಂಕ್ ಖಾತೆ ವಿವರ ಸಂಗ್ರಹಿಸುತ್ತಿದ್ದಾರೆ. ಕೆಲ ಸ್ಥಳೀಯ ವ್ಯಕ್ತಿಗಳಿಂದಲೂ ಆರೋಪಿಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯಾಗಿದೆ ಎಂದು ಎನ್ಐಎ ತನಿಖೆಯ ವೇಳೆ ತಿಳಿದು ಬಂದಿದೆ. ಪ್ರಕರಣದ ತನಿಖೆಯನ್ನ ಎನ್ಐಎ ಡಿವೈಎಸ್ಪಿ ಪವನ್ ಕುಮಾರ್ ನೇತೃತ್ವದ ತಂಡ ನಡೆಸುತ್ತಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಪೊಲೀಸರು ತನಿಖೆ ನಡೆಸಲು ಆರಂಭಿಸಿದಾಗ ಎನ್ಐಎಗೆ ಕೊಡುವ ಅಗತ್ಯವಿಲ್ಲ ಎಂದು ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ಸುಹಾಸ್ ಶೆಟ್ಟಿ ಹೆತ್ತವರು ಎನ್ಐಎ ತನಿಖೆ ಮೂಲಕ ಮಾತ್ರ ತಮ್ಮ ಮಗನ ಸಾವಿಗೆ ನ್ಯಾಯ ಸಿಗುತ್ತದೆ ಎಂದು ಹೇಳಿದ್ರು. ಈ ನಡುವೆ ಸುಹಾಸ್ ಶೆಟ್ಟಿ ಹೆತ್ತವರು ರಾಜ್ಯಪಾಲರ ಮೂಲಕ ಪ್ರಕರಣವನ್ನ ಎನ್ಐಎಗೆ ನೀಡಲು ಒತ್ತಾಯಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ, ಶಾಸಕರು ಈ ಹತ್ಯೆ ಹಿಂದಿರುವ ಶಕ್ತಿಗಳ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಗಮನಕ್ಕೂ ತಂದಿದ್ರು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಇಲಾಖೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎಗೆ ವಹಿಸಿತ್ತು. ಇದೀಗ ಆರೋಪಿಗಳನ್ನ ವಶಕ್ಕೆ ಪಡೆದ ಎನ್ಐಎ ಎಲ್ಲ 12 ಆರೋಪಿಗಳ ವಿಚಾರಣೆ ನಡೆಸುತ್ತಿದೆ. ಸುಹಾಸ್ ಶೆಟ್ಟಿ ಚಲನವಲನಗಳ ಮೇಲೆ ಪ್ರಮುಖ ಆರೋಪಿ ಸಫ್ವಾನ್ 15 ದಿನಗಳಿಂದ ಗಮನ ಇರಿಸಿದ್ದ. ಹುಡುಗರನ್ನ ಬಿಟ್ಟು ರೇಖೆ ಮಾಡಿಸಿದ್ದನು. ಚಿಕ್ಕಮಗಳೂರಿನ ಕಳಸಾದ ರಂಜಿತ್ ಹಾಗೂ ನಾಗರಾಜ್ 15 ದಿನಗಳಿಂದ ಸಫ್ವಾನ್ ಮನೆಯಲ್ಲೇ ಇದ್ರು. ಸುಹಾಸ್ ಶೆಟ್ಟಿ ಬಜ್ಪೆಗೆ ಬರುವ ಬಗ್ಗೆ ಅಜರುದ್ದೀನ್ ಮಾಹಿತಿ ನೀಡಿದ್ದನು. ಎಷ್ಟು ಗಂಟೆಗೆ ಸುಹಾಸ್ ಹೊರಡುತ್ತಾನೆ, ಅವನೊಂದಿಗೆ ಯಾರಿದ್ದಾರೆ ಎಂಬುದನ್ನು ಸಫ್ವಾನ್ ಮಾಹಿತಿ ನೀಡಿದ್ದ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಸರ್, ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತೀವ್ರವಾದಂತಹ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸುಹಾಸ್ ಹತ್ಯೆಗೆ ವಿದೇಶದ ಫಂಡಿಂಗ್ ಬಗ್ಗೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಅನ್ನುವಂಥ ವಿಷಯ ಏನು ಹೇಳ್ತೀರಾ ಸರ್? ನೋಡಿ, ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ಕೊಟ್ಟಿರುವುದೇ ಮುಖ್ಯ ಕಾರಣ ಏನಂತ ಹೇಳಿದರೆ, ಈ ಹತ್ಯೆಯಲ್ಲಿ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಎನ್ನುವಂಥ ಆರೋಪದ ಮೇಲೆ. ಈ ಹತ್ಯೆಗೆ ಬೇರೆ ಬೇರೆ ವ್ಯಕ್ತಿಗಳು ಫಂಡಿಂಗ್ ಮಾಡಿದ್ದಾರೆ. ಹತ್ಯೆಗೂ ಮುನ್ನ ಹಣಕಾಸಿನ ವ್ಯವಹಾರ ನಡೆದಿದೆ. ಆದ್ದರಿಂದಾಗಲೇ ಸಫ್ವಾನ್ ಈ ಹತ್ಯೆಯನ್ನು ಯೋಜಿತ ರೀತಿಯಲ್ಲಿ ಮಾಡಿದ್ದಾನೆ, ಹಲವು ಮಂದಿಯನ್ನು ಇದರಲ್ಲಿ ಸೇರಿಸಿಕೊಂಡಿದ್ದಾನೆ ಎನ್ನುವಂಥ ಆರೋಪದ ಮೇಲೆಯೇ ಈ ಪ್ರಕರಣವನ್ನು ಎನ್ಐಎ ತನಿಖೆಗೆ ಕೊಡಬೇಕು ಎನ್ನುವಂಥ ಆಗ್ರಹ ಕೇಳಿಬಂತು. ಸ್ವತಃ ಸುಹಾಸ್ ಶೆಟ್ಟಿಯವರ ತಂದೆ ಮೋಹನ್ ಶೆಟ್ಟಿಯವರಾಗಲಿ, ತಾಯಿ ಸುಲೋಚನಾ ಶೆಟ್ಟಿಯವರಾಗಲಿ, ಅವರಿಬ್ಬರೂ ಸಹ ಈ ಬಗ್ಗೆ ಸ್ಥಳೀಯ ಶಾಸಕರು, ಸಂಸದರ ನಿಯೋಗದೊಂದಿಗೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಮನವಿ ಮಾಡಿತ್ತು. ಆದ್ದರಿಂದಾಗಲೇ ಅವರು ಅದನ್ನು ನೇರವಾಗಿ ಕೇಂದ್ರ ಗೃಹ ಇಲಾಖೆಗೆ ಕಳುಹಿಸಿದರು. ಆದರೆ ಕೇಂದ್ರ ಗೃಹ ಇಲಾಖೆ ಇಡೀ ಫೈಲನ್ನು ಸಾಧ್ಯಂತವಾಗಿ ಪರಿಶೀಲನೆ ಮಾಡಿ ಇದು ಎನ್ಐಎ ತನಿಖೆಗೆ ಕೊಡಬಹುದಾದಂಥ ಕೇಸು ಪ್ರಕರಣ ಎಂದು ತೀರ್ಮಾನಿಸಿಯೇ ಎನ್ಐಎ ತನಿಖೆಗೆ ಆದೇಶ ಮಾಡುವುದು. ಇಲ್ಲ ಇದ್ದರೆ ಈ ಪ್ರಕರಣದ ಆರೋಪಿಗಳು ಯಾರಾದರೂ ಕೇಂದ್ರ ಸರ್ಕಾರ ಎನ್ಐಎ ತನಿಖೆಗೆ ಕೊಟ್ಟ ರೀತಿ ಸರಿಯಿಲ್ಲ ಅಂತ ಹೇಳಿ ನ್ಯಾಯಾಲಯದ ಮೊರೆಯೂ ಹೋಗ್ಬೋದಿತ್ತು. ಹೋಗಬಾರ್ದಂತ ಏನಿಲ್ಲ. ಒಬ್ಬ ಆರೋಪಿ ಅಷ್ಟೇ.
ಅವನ ಮೇಲೆ ತನಿಖೆ ಮಾಡಲಿಕ್ಕೆ ನಿಮಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯ ಅಧಿಕಾರ ಇರುವಾಗಲೂ ಸಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ನೇರವಾಗಿ NIAಗೆ ತನಿಖೆಗೆ ಆದೇಶ ಕೊಡ್ತದಂತಂದರೆ ಆ ಆದೇಶವನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಅವಕಾಶ ಇತ್ತು. ಆದರೆ ಆ ರೀತಿ ಆಗುವುದು ಬೇಡ ಅಂತ ಹೇಳಿಯೇ ಕೇಂದ್ರ ಸರ್ಕಾರ ಯಾವ ಯಾವ ಕಾರಣಗಳನ್ನು ಮುಂದೊಡ್ಡಿಕೊಂಡು ಇದನ್ನು NIAಗೆ ಕೊಡಬೇಕಂತ ಹೇಳಿ ತೀರ್ಮಾನ ಮಾಡ್ತದೆ. ಒಂದು ಪ್ರಾಥಮಿಕ ತನಿಖೆ ಆಗಿರ್ತದೆ. ಆ ಪ್ರಾಥಮಿಕ ತನಿಖೆಯ ಆಧಾರದಲ್ಲಿ NIAಗೆ ಅವರು ಹಸ್ತಾಂತರ ಮಾಡಿರ್ತಾರೆ. ಅದರ ನಂತರ NIA ಅವರು ಈ ಪ್ರಕರಣದ ಸರ್ಕಾರಿ ಆದೇಶವನ್ನು ಪಡೆದುಕೊಂಡು ಅವರು ಅವರದ್ದೇ ನ್ಯಾಯಾಲಯಕ್ಕೆ, NIAಗೆ ಸಂಬಂಧಪಟ್ಟ ನ್ಯಾಯಾಲಯವೇ ಬೆಂಗಳೂರಲ್ಲಿದೆ. 50ನೇ CCH ನ್ಯಾಯಾಲಯ ಅಂತ ಏನಿದೆ, ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯ 50th, ಅದು NIA ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ವಿಚಾರಣಾ ನ್ಯಾಯಾಲಯ. ವಿಚಾರಣಾ ನ್ಯಾಯಾಲಯಗಳಿವೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿಮಗೆ JMFC ಕೋರ್ಟ್ ಇರ್ಬೋದು, CJM ಕೋರ್ಟ್ ಇರ್ಬೋದು, ಸೆಷನ್ಸ್ ಕೋರ್ಟ್ಗಳಿವೆ. ಇದೆಲ್ಲ ವಿಚಾರಣಾ ನ್ಯಾಯಾಲಯಗಳು. ಅದೇ ರೀತಿ ಬೆಂಗಳೂರಲ್ಲಿ CCH ನ್ಯಾಯಾಲಯ ಅಂತ, ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯ, ಇದೆಲ್ಲ ವಿಚಾರಣಾ ನ್ಯಾಯಾಲಯ. ಅಂದರೆ ಇಲ್ಲಿನ ಸೆಷನ್ಸ್ ಕೋರ್ಟಿನ ಗೆ ಸರಿಸಮಾನವಾದಂಥ ನ್ಯಾಯಾಲಯ, ಅದೆಲ್ಲ ವಿಚಾರಣಾ ನ್ಯಾಯಾಲಯಗಳು. ಹೊರತು ಅದಕ್ಕಿಂತ ಮೇಲಿನ ನ್ಯಾಯಾಲಯ ಅಂತ ಹೇಳಿದರೆ ನಿಮಗೆ ಹೈಕೋರ್ಟು, ಸುಪ್ರೀಂ ಕೋರ್ಟು, ಇದು ಎರಡೂ ವಿಚಾರಣಾ ನ್ಯಾಯಾಲಯಗಳಲ್ಲ. ಎರಡೂ ವಿಚಾರಣಾ ನ್ಯಾಯಾಲಯಗಳಲ್ಲ. ಇದು ವಿಚಾರಣಾ ನ್ಯಾಯಾಲಯ ಅಂದರೆ ಇಂಥ ನ್ಯಾಯಾಲಯಗಳು. JMFC ಕೋರ್ಟು ವಿಚಾರಣೆ ಮಾಡ್ತದೆ, CJM ಕೋರ್ಟು ಸಹ ವಿಚಾರಣೆ ಮಾಡ್ತದೆ, ಸೆಷನ್ಸ್ ಕೋರ್ಟು ವಿಚಾರಣೆ ಮಾಡ್ತದೆ. ಇದೆಲ್ಲ ಈ 3 ಸ್ತರದ ನ್ಯಾಯಾಲಯಗಳು ವಿವಿಧ ಕೇಸುಗಳ ವಿಚಾರಣಾ ನ್ಯಾಯಾಲಯಗಳು. ಕೊಲೆ, ದರೋಡೆ, ಅತ್ಯಾಚಾರ, ಅಟ್ರಾಸಿಟಿ ಆ್ಯಕ್ಟ್, ಸ್ಪೆಷಲ್ ಆ್ಯಕ್ಟ್ನ ಪ್ರಕರಣಗಳಿರ್ತವೆ. ಅಂಥದ್ದನ್ನೆಲ್ಲ ಸೆಷನ್ಸ್ ಕೋರ್ಟೇ ವಿಚಾರಣೆ ಮಾಡುವಂಥದ್ದು. ವಿಚಾರಣಾ ನ್ಯಾಯಾಲಯವೇ ಸೆಷನ್ಸ್ ಕೋರ್ಟ್. ಅದಕ್ಕೆ ನಿಮಗೆ ಲೋಕಾಯುಕ್ತ ಕೋರ್ಟ್ ಅಂತ ಹೇಳಿದ ಕೂಡಲೇ ನಿಮಗೆ ಲೋಕಾಯುಕ್ತಕ್ಕಾಗಿಯೇ ಒಂದು ಕೋರ್ಟ್ ಅಂತ ಇಲ್ಲ. ಇರುವಂಥ ಒಂದು ಕೋರ್ಟನ್ನು ನೋಟಿಫಿಕೇಷನ್ ಆಗಿರೋದು ಇದು ಲೋಕಾಯುಕ್ತ ಕೋರ್ಟ್ ಅಂತೇಳಿ. ಸೆಷನ್ಸ್ ಕೋರ್ಟಲ್ಲೇ ಒಂದು, ಈಗ ಇಲ್ಲಿ 6 ಸೆಷನ್ಸ್ ಕೋರ್ಟ್ಗಳಿವೆ, ಅದರಲ್ಲಿ ಒಂದು ಕೋರ್ಟು ಲೋಕಾಯುಕ್ತ ಕೋರ್ಟ್ ಇರ್ತದೆ. ಒಂದು ಕೋರ್ಟು SST ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಒಂದು ಕೋರ್ಟ್ ಇರ್ತದೆ. ಇದು ಸ್ಪೆಷಲ್ ಆ್ಯಕ್ಟ್ಗಳಿಗೆ ಸಂಬಂಧಪಟ್ಟ ಕೋರ್ಟ್ಗಳು. ಈಗ ಟಾಡಾ ಅಂತ ಆ್ಯಕ್ಟ್ ಇತ್ತು. ಆ ಆ್ಯಕ್ಟಿಗೆ ಸೆಷನ್ಸ್ ಕೋರ್ಟಿನ ಪ್ರಿನ್ಸಿಪಲ್ ಕೋರ್ಟು, ಮುಖ್ಯ ನ್ಯಾಯಿಕ ದಂಡಾಧಿಕಾರಿ ಅವರು ಆ ಆ್ಯಕ್ಟಿನ ಅಡಿಯಲ್ಲಿ ನ್ಯಾಯಾಧೀಶರಾಗಿರ್ತಾರೆ. ಅದನ್ನು ಆ ಕೋರ್ಟು. ಅದರಿಂದಾಗಿ NIA ಕೋರ್ಟ್ ಅಂತ ಹೇಳಿದರೆ ಬೆಂಗಳೂರಲ್ಲಿರೋದು, ಇಡೀ ಕರ್ನಾಟಕದಲ್ಲಿರೋದು ಬೆಂಗಳೂರಿನಲ್ಲಿ. 50ನೇ CCH ನ್ಯಾಯಾಲಯ ಬೆಂಗಳೂರು. ಆ ನ್ಯಾಯಾಲಯದಲ್ಲಿ NIAಗೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳ ವಿಚಾರಣೆ ನಡೆಯುವುದು ಆ ನ್ಯಾಯಾಲಯದಲ್ಲಿ. ಬೇರೆ ಇಡೀ ರಾಜ್ಯದಲ್ಲಿ ಬೇರೆ ಎಲ್ಲೂ ಆ ನ್ಯಾಯಾಲಯ ಇಲ್ಲ. ಅದೇ ಕೋಕಾ ಆ್ಯಕ್ಟಿಗೆ ಸಂಬಂಧಪಟ್ಟರೆ ನಿಮಗೆ ಬೆಳಗಾಮಲ್ಲಿ ಇರೋದು ನ್ಯಾಯಾಲಯ. ಕೋಕಾ ಆ್ಯಕ್ಟಿಗೆ ಸಂಬಂಧಪಟ್ಟರೆ ಕರ್ನಾಟಕ ಆರ್ಗನೈಸ್ಡ್ ಕ್ರೈಮ್ಸ್ಗೆ ಸಂಬಂಧಪಟ್ಟ ಹಾಗೆ ಕೋಕಾ ಆ್ಯಕ್ಟ್ ಅಂತ ಇದೆ. ಅದಕ್ಕೆ ಸಂಬಂಧಪಟ್ಟ ನ್ಯಾಯಾಲಯ ಇರೋದು ಬೆಳಗಾಂನಲ್ಲಿ. ಆದ್ದರಿಂದ ನೀವು ಅಲ್ಲಿ ಬೆಳಗಾಂ ನ್ಯಾಯಾಲಯಕ್ಕೆ ವ್ಯವಹಾರ ಮಾಡಬೇಕು, ಬೇರೆ ನ್ಯಾಯಾಲಯಕ್ಕಲ್ಲ. ಆದರೆ ಹೈಕೋರ್ಟ್ನ ವ್ಯಾಪ್ತಿಯ ಒಳಗೆ ಎಲ್ಲ ನ್ಯಾಯಾಲಯಗಳು ಬರ್ತವೆ. ಅದರಿಂದಾಗಿ ಇದನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಆದೇಶವನ್ನು ಕೇಳದೆ, ಅಭಿಪ್ರಾಯವನ್ನು ಕೇಳದೆ ನೇರವಾಗಿ ಆದೇಶ ಮಾಡಿರುವುದರಿಂದ, NIAಗೆ ಕೊಟ್ಟಿರುವುದರಿಂದ ಅದನ್ನು ಆರೋಪಿಗಳಿಗೆ ಹೈಕೋರ್ಟಲ್ಲಿ ಪ್ರಶ್ನಿಸಲಿ ಅವಕಾಶ ಇತ್ತು. ಆದರೆ ಅವರು ಇಷ್ಟರವರೆಗೆ ಪ್ರಶ್ನಿಸಲಿಲ್ಲ. ಯಾಕಂತ ಹೇಳಿದರೆ ಯಾವುದೇ ಪ್ರಕರಣದಲ್ಲಿ ತನಿಖೆ ಮಾಡಬಾರದು ಎನ್ನುವುದು ಸರಿಯಲ್ಲ. ಯಾರಾದರೂ ಆಗ್ಬೋದು, ತನಿಖೆ ಮಾಡಲಿ ಅಂತ ಹೇಳಬೇಕು. ಆದ್ದರಿಂದ ಈ ಪ್ರಕರಣದಲ್ಲಿ ಸ್ಥಳೀಯ ಪೊಲೀಸರು ತನಿಖೆ ಮಾಡಲಿ, ಇಲ್ಲದ್ರೆ COD ಮಾಡಲಿ, ಇಲ್ಲದ್ರೆ CBI ಮಾಡಲಿ, ಇಲ್ಲದ್ರೆ NIA ಮಾಡಲಿ, ಇದೆಲ್ಲ ತನಿಖಾ ಸಂಸ್ಥೆಗಳು. ಸ್ಥಳೀಯ ಪೊಲೀಸರಾಗಲಿ ಅವರು ತನಿಖಾ ಸಂಸ್ಥೆ, CODಯು ತನಿಖಾ ಸಂಸ್ಥೆ, CBIನೂ ತನಿಖಾ ಸಂಸ್ಥೆ, NIA ಕೂಡ ತನಿಖಾ ಸಂಸ್ಥೆ. ಆದ್ದರಿಂದ ಆ ತನಿಖಾ ಸಂಸ್ಥೆ ತನಿಖೆ ಮಾಡಬಾರದು ಅಂತ ಹೇಳಲಿಕ್ಕೆ ಯಾವ ಅಧಿಕಾರವೂ ಆರೋಪಿತರಿಗೆ ಇರುವುದಿಲ್ಲ. ಆದ್ದರಿಂದ ತನಿಖೆಯಲ್ಲಿ ಪಾರದರ್ಶಕತೆ ಇರಬೇಕಾ ಇಲ್ವ ಅದು ತನಿಖಾ ಸಂಸ್ಥೆಗೆ ಬಿಟ್ಟದ್ದು ಮತ್ತು ನ್ಯಾಯಾಲಯಕ್ಕೆ ಬಿಟ್ಟದ್ದು. ಅದನ್ನು ನೀವು ಆರೋಪಿ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ.
ಒಂದು ವೇಳೆ ನಾಳೆ ಈ ಪ್ರಕರಣದ ತನಿಖೆ ನಡೀತಿರುವಾಗಲೇ ಈ ಪ್ರಕರಣದ ಆರೋಪಿಗಳು ತಮ್ಮ ಮೇಲೆ NIA ಅಧಿಕಾರಿಗಳು ದೌರ್ಜನ್ಯ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಯಾವುದೋ ಸುಳ್ಳನ್ನು ಒಪ್ಪಿಕೊಳ್ಳಲು ಒತ್ತಡ ಹೇರ್ತಾ ಇದ್ದಾರೆ ಎನ್ನುವಂತಹ ರೀತಿಯಲ್ಲಿ ಏನಾದರೂ ದೂರು ಸಲ್ಲಿಸಿದರೆ ಆ ದೂರಿನ ಬಗ್ಗೆಯೂ ತನಿಖೆ ಆಗ್ತದೆ. ತನಿಖೆ ಆಗ್ತದೆ. ಆ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶಕ್ಕೆ ಸಾಧ್ಯ ಆಗುವುದಿಲ್ಲ. ಅದನ್ನು ಏನಿದ್ರು ನ್ಯಾಯಾಲಯಗಳು ಮಾಡಬೇಕು. ಈಗ ಅಧಿಕೃತವಾಗಿ NIA ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅವರಿಗೆ ಈ ಪ್ರಕರಣದಲ್ಲಿ ಇದು UAPA ಆ್ಯಕ್ಟಿನ ಅಡಿಗೆ ಬರ್ತದಂತ ಸುರಿಗೆ ನೋಡಬೇಕು. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟಿನ ಅಡಿಗೆ ಈ ಪ್ರಕರಣ ಬರ್ತದಂತ ನೋಡಬೇಕು. ಯಾಕಂದರೆ ಈ ಪ್ರಕರಣ ಬರುವುದು BNSನ ಅಡಿಯಲ್ಲಿ, ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಈ ಪ್ರಕರಣ ಬರುವುದು. ಅಂದರೆ ಮರ್ಡರ್ ಕೇಸ್. ಈ ಮರ್ಡರ್ನಲ್ಲಿ ಬೇರೆ ಯಾರು ಎಲ್ಲೆಲ್ಲಿಂದ ಬಂದವರು ಏನೂ ಇಲ್ಲ, ಎಲ್ಲ ಆರೋಪಿಗಳಿರುವುದು ಲೋಕಲ್. ಆ ಆರೋಪಿಗಳಿಗೆ ಬೇರೆ ಯಾವ ಸಂಘಟನೆಯ ಸಂಪರ್ಕಗಳಿವೆ, ಬೇರೆ ಯಾರು ಈ ಆರೋಪಿಗಳಿಗೆ ಸಹಾಯ ಮಾಡಿದ್ದಾರೆ, ಇದನ್ನು ಅವರು ತನಿಖೆಯಲ್ಲಿ ಕಂಡುಕೊಳ್ಳಬೇಕು. ಆ ಕಂಡುಕೊಳ್ಳುವ ಯತ್ನವಾಗಿ NIA ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಆರಂಭದಲ್ಲಿ ಒಂದು ಗುಂಪಾಗಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ರಲ್ಲ 8 ಮಂದಿ ಆರೋಪಿಗಳು, ಅವರನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. 5 ದಿನಗಳ ಕಸ್ಟಡಿ ಇದೆ. ಅದು ನಾಳೆಯ ಕಸ್ಟಡಿ ಅವಧಿ ಮುಗೀತದೆ. ಮುಗಿದಾಗ ಅಷ್ಟು ಹೊತ್ತಿಗೆ ಅವರ ಏನು ವ್ಯವಹಾರಗಳಿತ್ತು, ಹತ್ಯೆ ಆದ ನಂತರ ಯಾವ ವ್ಯವಹಾರಗಳನ್ನು ಮಾಡಿದ್ದಾರೆ, ಹತ್ಯೆಯಾಗುವ ಮೊದಲು ಯಾವ ವ್ಯವಹಾರಗಳು ಮಾಡಿದ್ದಾರೆ, ಯಾರೊಂದಿಗೆ ಎಲ್ಲ ಸಂಪರ್ಕದಲ್ಲಿದ್ದರು ಅಂತೇಳಿ ಅದನ್ನೆಲ್ಲ ಅವರು ತನಿಖೆಯಲ್ಲಿ ಕಂಡುಕೊಳ್ಳಬೇಕು. ಆ ಕಂಡುಕೊಳ್ಳುವ ಯತ್ನವಾಗಿ ಅವರು ಮೊದಲಿಗೆ ಮಾಡಿರುವುದು ಏನಂತ ಹೇಳಿದರೆ, ಅಷ್ಟೂ ಆರೋಪಿಗಳ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಂಡಿರೋದು. ಎಲ್ಲರ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಬ್ಯಾಂಕಿನಿಂದಲೇ ಅಧಿಕೃತವಾಗಿ ನೋಟಿಸ್ ಕೊಟ್ಟು ಪಡ್ಕೊಂಡಿದ್ದಾರೆ. ಯಾಕಂದರೆ NIA ಅಧಿಕಾರಿಗಳು ನೋಟಿಸ್ ಕೊಡದೆ ಯಾವುದೇ ರೀತಿಯ ತನಿಖೆ ಮಾಡುವ ಹಾಗಿಲ್ಲ, ಮಾಡುವುದೂ ಇಲ್ಲ. ಪ್ರತಿಯೊಂದಕ್ಕೂ ಅವರು ನೋಟಿಸ್ ಕೊಡ್ತಾರೆ, ಸಂಬಂಧಪಟ್ಟವರಿಗೆ ನೋಟಿಸ್ ಕೊಡ್ತಾರೆ. ಅದರಿಂದಾಗಿ ಅವರು ಬ್ಯಾಂಕ್ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಅವರಿಗೆ ಆ ಬ್ಯಾಂಕಿನ ಅವರ ಅಕೌಂಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಬ್ಯಾಂಕಿನವರು ಯಾವುದೇ ತಮ್ಮ ಗ್ರಾಹಕರ ಮಾಹಿತಿಗಳನ್ನು ಬೇರೆಯೊಂದಿಗೆ ಹಂಚಿಕೊಳ್ಳುವಂತಿಲ್ಲ ಬ್ಯಾಂಕಿಂಗ್ ನಿಯಮಗಳ ಪ್ರಕಾರ. ಆದರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರಿಗೆ ಆ ಅಕೌಂಟಿನ ಡೀಟೇಲ್ಸ್ ಬೇಕು ಅಂತಾದರೆ ಬ್ಯಾಂಕ್ ಅಧಿಕಾರಿಗಳು ಕೊಡಲೇಬೇಕು. ಅದರಿಂದ ಕೊಟ್ಟಿದ್ದಾರೆ. ಮತ್ತು ಅಷ್ಟೂ ಬ್ಯಾಂಕ್ ಅಕೌಂಟ್ಗಳನ್ನು ಅವರು ಫ್ರೀಸ್ ಮಾಡಿ ಇಡ್ತಾರೆ. ಯಾಕಂದರೆ ಅದರಿಂದ ಯಾರು ಹಣ ವಿಡ್ರಾ ಮಾಡುವಾಗಿಲ್ಲ, ಟ್ರಾನ್ಸಾಕ್ಷನ್ ಆಗೋದಾಗಿ ವಿಡ್ರಾ ಮಾಡಲಿಕ್ಕಿಲ್ಲ. ಬೇಕಾದ್ರೆ ನೀವು ಅದಕ್ಕೆ ಹಣ ಹಾಕಬಹುದು, ಫ್ರೀಸ್ ಅಕೌಂಟಿಗೆ ಹಣ ಹಾಕಬಾರ್ದು ಅಂತ ಯಾರು ಹೇಳಿಲ್ಲ, ನೀವು ತೆಗಿಲಿಕ್ಕಿಲ್ಲ ಅಷ್ಟೇ. ಆದ್ದರಿಂದ ಅದನ್ನು ಫ್ರೀಸ್ ಮಾಡಿಟ್ಟಿದ್ದಾರೆ. ಮತ್ತು ಅಕೌಂಟ್ ಡೀಟೇಲ್ಸ್ ತಗೊಂಡು ಆ ಅಕೌಂಟಿನ ಬಗ್ಗೆ ಅವರು ಆರೋಪಿಗಳೊಂದಿಗೆ ವಿಚಾರಣೆ ಮಾಡಬೇಕು. ಈ ಹಣ ಎಲ್ಲಿಂದ ಬಂತು, ಯಾವ ಅಕೌಂಟಿಂದ ಬಂತು, ಇಂಥ ಅಕೌಂಟಿಂದ ಬಂದಂತ ಲಿಸ್ಟ್ ಇದೆ. ಇದು ಯಾರು, ಈ ಅಕೌಂಟ್ ಹೋಲ್ಡರ್ ಯಾರು ಅಂತ ಕೇಳ್ತಾರೆ. ಅವನ ಅಡ್ರೆಸ್ ಮತ್ತು ಅಷ್ಟೂ ಅಕೌಂಟುಗಳ ಯಾವ ಅಕೌಂಟಿಂದ ಇವರ ಅಕೌಂಟಿಗೆ ಹಣ ಬಂದಿದೆ ಅಷ್ಟೂ ಅಕೌಂಟುಗಳ ಡೀಟೇಲ್ ತಗೊಳ್ತಾರೆ. ಅವ್ರದ್ದು ಸಹ ಡೀಟೇಲ್ ತಗೊಳ್ತಾರೆ. ಅವರು ಯಾರು ಅಂತ ಗೊತ್ತಾಗಬೇಕಲ್ಲ, ಎಲ್ಲಿಂದ ಬಂತಂತೇಳಿ. ಅಂಥವರ ಲೋಕಲ್ ಅಡ್ರೆಸ್ ಇದ್ದರೆ, ಈಗ ಲೋಕಲ್ ಅಡ್ರೆಸ್ ಇದ್ದರೆ ಲೋಕಲ್ ಅವರಿಗೆ ನೋಟಿಸ್ ಕೊಡ್ತಾರೆ. ಒಂದು ವೇಳೆ ವಿದೇಶದಲ್ಲಿ ಅವರ ವಾಸ್ತವ್ಯ ಇದ್ದರೆ, ವಿದೇಶದಿಂದ ಹಣ ಫಂಡಿಂಗ್ ಆಗಿದ್ದರೆ ಅವರ ಲೋಕಲ್ ಅಡ್ರೆಸ್ ಎಲ್ಲಿಂದ ಹುಡುಕ್ತಾರೆ. ಲೋಕಲ್ ಅಡ್ರೆಸ್ ಗೊತ್ತಾಗುತ್ತೆ, ಅವರ ಪಾಸ್ಪೋರ್ಟು ನಂಬರ್ ಸಿಗುತ್ತೆ, ಅದರ ಮೇಲೆ ಅವನ ಅಡ್ರೆಸ್ ಏನಂತ ಗೊತ್ತಾಗುತ್ತೆ. ಅಲ್ಲಿಗೆ ನೋಟಿಸ್ ಕಳಿಸ್ತಾರೆ. ಅಷ್ಟೊತ್ತಿಗೆ ಅವನನ್ನು ಅಷ್ಟೋ ಮಂದಿಯ ಮೇಲೆ ಒಂದು ನೋಟಿಸ್ ಇಶ್ಯೂ ಆಗಿರ್ತದೆ. ಇಟ್ಸ್ ನಾಟ್ ಎ ಲುಕ್ಔಟ್ ನೋಟಿಸ್. ಇದು ಲುಕ್ಔಟ್ ನೋಟಿಸ್ ಅಲ್ಲ. ನೀವು ಅಪರಾಧಿಗಳಿಗೆ, ವಿದೇಶದಲ್ಲಿರೋ ಅಪರಾಧಿಗಳಿಗೆ ಲುಕ್ಔಟ್ ನೋಟಿಸ್ ಮಾಡ್ತಾರಲ್ಲ, ಆ ರೀತಿಯ ನೋಟಿಸ್ ಮಾಡಲ್ಲ.
ಅವರಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಥ್ರೂ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ, ನೀವು ಅವರನ್ನು ಕರೆಸಿ ಅಂತ. ಅವರು ಬರಲೇಬೇಕು. ಅದರಲ್ಲಿ ಎರಡು ಮಾತ್ರ, ಒಂದನ್ನು ನೀವು ಕರೆಸಿ, ಇಲ್ಲದ ನಾವೇ ಕರೆಸ್ಕೊಳ್ತೇವೆ. ನಾವು ಕರೆಸಿಕೊಳ್ಳುವ ರೀತಿ ಬೇರೆ, ನೀವು ಕರೆಸುವ ರೀತಿ ಬೇರೆ. ಅದರಿಂದಾಗಿ ಆ ರೀತಿಯಾಗಿ ತನಿಖೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಿಮಗೆ ಕೊಲೆ ನಡೆದ ಮೊದಲು, ಅದರಲ್ಲಿ ಎರಡು ವಿಧ ಇದೆ. ಕೊಲೆ ನಡೆಯುವುದಕ್ಕೆ ಮೊದಲು ಅವರೆಲ್ಲರೂ ಇದಕ್ಕೆ ಫಂಡಿಂಗ್ ಮಾಡಿದ್ದರೆ ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅರ್ಥ. ಕ್ರಿಮಿನಲ್ ಸಂಚಿನಲ್ಲಿ ಅಂತ ಹೇಳ್ತೇವೆ ನಾವು. IPC ಸೆಕ್ಷನ್ 120B ಅಂತ ಒಂದು ಸೆಕ್ಷನ್ ಸೇರಿಸಿರ್ತಾರೆ FIRನಲ್ಲಿ. BNSL ಏನು ಬೇರೆ ಸೆಕ್ಷನ್ ಇರಬೇಕು ಅದಕ್ಕೆ. ಆ ಸೆಕ್ಷನ್ ಅಡಿಯಲ್ಲಿ ಅವರು ಆರೋಪಿತರಾಗ್ತಾರೆ ಕೊಲೆ ನಡೆಯುವ ಮೊದಲು ಅಂತಾದರೆ. ಈಗ ಕೊಲೆ ನಡೆದ ನಂತರ ಆರೋಪಿಗಳಿಗೆ ಒಬ್ಬ ಸಹಾಯ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಶೆಲ್ಟರ್ ಕೊಟ್ಟಿರ್ತಾನೆ, ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿರ್ತಾನೆ, ಅವನಿಗೆ ಖರ್ಚಿಗೆ ಹಣ ಕೊಟ್ಟಿರ್ತಾನೆ. ಇದು ಕೊಲೆ ನಡೆದ ನಂತರ ಅಂತ ಆದರೆ ಅದು ಅವನ ಮೇಲೆ ಚಾರ್ಜ್ ಆಗೋದು IPC ಸೆಕ್ಷನ್ 312ರ ಅಡಿಯಲ್ಲಿ. ಯಾಕಂದರೆ ಕೊಲೆ ಆರೋಪಿಗೆ ಸಹಕರಿಸಿದ್ದಾನೆ ಅಂತೇಳಿ. ಕ್ರಿಮಿನಲ್ ಸಂಚಲ್ಲಿ ಭಾಗಿಯಾಗುವುದು ಬೇರೆ, ಕೊಲೆ ಆರೋಪಿಗೆ ಸಹಾಯ ಮಾಡುವುದು ಬೇರೆ. ಎರಡಕ್ಕೂ ಬೇರೆ ಬೇರೆ ವಿಧದ ಶಿಕ್ಷೆಗಳಿವೆ. ಕ್ರಿಮಿನಲ್ ಸಂಚಿನಲ್ಲಿ ಭಾಗಿಯಾದರೆ ಇಸ್ ಈಕ್ವಲೆಂಟ್ ಟು ಮರ್ಡರ್ ಕೇಸ್. ಆದ್ದರಿಂದ ನಿನಗೆ ಜೀವಾವಧಿಯಂತಹ ಶಿಕ್ಷೆಯನ್ನು ನ್ಯಾಯಾಲಯ ವಿಧಿಸಬಾರ್ದಂತೇನಿಲ್ಲ. ಆದರೆ ಕೊಲೆಯಾದ ನಂತರ ಒಬ್ಬ ಆರೋಪಿಗೆ ಸಹಕರಿಸಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ವಿಚಾರ ಗೊತ್ತಿಲ್ಲದೆ ಸಹಕರಿಸಲೂಬಹುದು, ಇಲ್ಲ ವಿಚಾರ ಗೊತ್ತಿದ್ದು ಭಯದಿಂದ ಸಹಕಾರ ನೀಡಿರ್ಬೋದು. ಈ ರೀತಿಯ ಆದಂಥ ಕೆಲವು ಅಂಶಗಳಿರ್ತವೆ. ಆದ್ದರಿಂದ ಅವನಿಗೆ ಗರಿಷ್ಠವಾಗಿ 5 ವರ್ಷಗಳವರೆಗೆ ಶಿಕ್ಷೆ ಇರ್ತದೆ. ಅದಕ್ಕಿಂತ ಮುಂಚೆ ಸಹಾಯ ಮಾಡಿದವರು, ಕೊಲೆಯಾಗುವ ಮೊದಲು ಸಹಾಯ ಮಾಡಿದವರು ಎಲ್ಲರೂ 120B ಅಡಿಯಲ್ಲೇ ಆರೋಪಿಗಳಾಗ್ತಾರೆ, ಕ್ರಿಮಿನಲ್ ಒಳಸಂಚಿನಲ್ಲಿ ಆರೋಪಿಗಳಾಗ್ತಾರೆ. ಕೊಲೆಯಾದ ನಂತರ ಸಹಾಯ ಮಾಡಿದವರು 312 ಅಡಿಯಲ್ಲಿ ಆರೋಪಿಗಳಾಗ್ತಾರೆ. ಅದರಿಂದ ಅವರ ಮೇಲೆ ಕೊಲೆ ಚಾರ್ಜಸ್ ಬರುವುದಿಲ್ಲ. ಆದ್ರೆ ಈಗ ಇಲ್ಲಿ ಈ ಕೇಸಲ್ಲಿ ವಿದೇಶದಲ್ಲಿರುವವರು ಕೂಡ ಫಂಡಿಂಗ್ ಮಾಡಿದ್ದಾರೆ. ಲೋಕಲ್ ಅಲ್ಲಿ ಅಂದ್ರೆ ಈಚೆ ಇರುವವರು ಸ್ಥಳೀಯ ವ್ಯಕ್ತಿಗಳು ಕೂಡ ಸಹಾಯ ಮಾಡಿದ್ದಾರೆ. ಇದರಲ್ಲಿ ವಿದೇಶದಲ್ಲಿರುವವರು ಯಾರು ವಿದೇಶಿಯರಲ್ಲ, ಇಲ್ಲಿದ್ದವರೇ ವಿದೇಶದಲ್ಲಿ ಹೋಗಿ ಬದುಕು ಕಟ್ಟಿಕೊಂಡವರು. ಇಲ್ಲಿಂದ ಯಾವುದಾದ್ರೂ ಕೆಲಸಕ್ಕಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಬದುಕು ಕಟ್ಟಿಕೊಂಡವರು. ಅವರು ಈ ವಿಚಾರದಲ್ಲಿ ಹಣಕಾಸಿನ ಸಹಾಯ ಮಾಡಿರ್ತಾರೆ ಹೊರತು ಬೇರೆ ಸಹಾಯ ಮಾಡಿರುವುದಿಲ್ಲ. ಅವರಿಗೇನು ವೆಪನ್ನು, ತಲವಾರು, ವೆಹಿಕಲ್ ಏನು ಅಲ್ಲಿಂದ ಕೊಟ್ಟಿರಲಿಲ್ಲ. ಅವರಿಗೆ ಏನಾದರೂ ಹಣ ಬಂದಿದೆ, ಆ ಹಣವನ್ನು ಉಪಯೋಗಿಸಿಕೊಂಡು ಇವರು ವೆಹಿಕಲನ್ನು ಬಾಡಿಗೆ ಪಡ್ಕೊಂಡಿದ್ದಾರೆ, ಕತ್ತಿ ಇತ್ಯಾದಿಗಳನ್ನು ಕ್ರೋಢೀಕರಿಸಿಕೊಂಡಿದ್ದಾರೆ ಮತ್ತು ಜನರನ್ನೆಲ್ಲ ಕ್ರೋಢೀಕರಿಸಿಕೊಂಡಿದ್ದಾರೆ. ಆದ್ದರಿಂದಾಗಿ ನೀವು ಯಥೇಚ್ಛವಾಗಿ ಒಬ್ಬ ಹಣ ಖರ್ಚು ಮಾಡ್ತಾ ಇದ್ದಾರೆ ಅಂತ ಆದ ಕೂಡಲೇ ಅವರೊಟ್ಟಿಗೆ ಜನರು ಸೇರ್ತಾ ಹೋಗ್ತಾರೆ. ಒಫೆನ್ಸ್ ಏನಂತ ತಿಳುವಳಿಕೆ ಇರುವುದಿಲ್ಲ. ಆದ್ದರಿಂದಾಗಿ ಆ ಹತ್ಯೆ ಆಗಿದೆ. ಅದರಿಂದಾಗಿ ಇವರೆಲ್ಲರೂ ಇದರಲ್ಲಿ ಆರೋಪಿತರಾಗಿ ಒಳಗೆ ಬಂದೇ ಬರ್ತಾರೆ. ಯಾಕಂತ ಹೇಳಿದರೆ ಅವರು ಒಬ್ಬ ಕೊಲೆ ಆರೋಪಿಗೆ ಕೊಲೆಯಾಗುವ ಮೊದಲು ಹಣ ಕೊಟ್ಟಿದ್ದಾರಂತಾದರೆ ಆ ವ್ಯವಹಾರ ಏನಂತೂ ಸ್ಪಷ್ಟ ಆಗಬೇಕು. ಆ ವ್ಯವಹಾರ ಏನು ಅಂತ ಕಾರಣಗಳು ಬೇರೆ ಬೇರೆ ಇರ್ಬೋದು. ಇವ ಒಂದು ವೇಳೆ ಅವನಿಗೆ ಹಣ ಕೊಟ್ಟಿರ್ಬೋದು, ಸಹಾಯ ಮಾಡಿರ್ಬೋದು. ಅವ ವಿದೇಶಕ್ಕೆ ಹೋಗುವಾಗ ಅವನಿಗೆ ಸ್ವಲ್ಪ ಹಣಕಾಸಿನ ತೊಂದರೆ ಇತ್ತು. ಈ ಸಫ್ವಾನ ಮತ್ತೊಬ್ಬನ ಅಜರುದ್ದೀನ ಮತ್ತೊಬ್ಬರಿಗೆಲ್ಲ ಶಿಕ್ಷೆ ಆಗುದಂತಲ್ಲ, ಇದಕ್ಕೆ ಸಹಕಾರ ಪರ್ಟಿಕ್ಯುಲರ್ ಆಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಕಳಿಸಿದ್ರೆ ಮಾತ್ರ, ಕಾರಣಗಳಿಲ್ಲದೆ ಹಣವನ್ನು ಕಳಿಸಿದ್ರೆ ಆತ ಇದರಲ್ಲಿ ಆರೋಪಿಯಾಗೇ ಸೇರ್ಕೊಳ್ತಾನೆ. ಒಬ್ಬ ಸಾಕ್ಷಿದಾರನಾಗಿ ಸೇರ್ಕೊಳ್ಳೋದಿಲ್ಲ ಇದರಲ್ಲಿ, ಆರೋಪಿಯಾಗೇ ಸೇರ್ಕೊಳ್ಳೋದು. ಯಾಕಂದ್ರೆ ಅವರನ್ನು ಯಾವತ್ತೂ ಸಾಕ್ಷಿದಾರನಾಗಿ ಮಾಡುವುದೇ ಇಲ್ಲ. ಯಾಕಂತ ಹೇಳಿದರೆ ಅವರು ಕೊಲೆ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ತನಿಖಾ ತಂಡಗಳು ನಿರ್ಧರಿಸುವುದು. ಒಂದು ವೇಳೆ ಅವರನ್ನು ಸಾಕ್ಷಿದಾರನಾಗಿ ಮಾಡಿದರೆ ಅವರು ನ್ಯಾಯಾಲಯದಲ್ಲಿ ನಾಳೆ ಯಾವ ರೀತಿಯಲ್ಲಿಯೂ ಸಾಕ್ಷಿ ಹೇಳುವುದಿಲ್ಲ, ಅವರಿಗೆ ಗೊತ್ತಿರ್ತದೆ. ಅವರು ಮತ್ತೆ ಆರೋಪಿಗಳಾಗಿ ಸೇರಿಸಿ ಅದರ ನಂತರ ಅವರ ಮೇಲೆ ಆರೋಪ ಪಟ್ಟಿ ಸಲ್ಲಿಕೆ ಆದ ನಂತರ ಅವರು ಏನಾದರೂ ಈ ಕೇಸಿನಿಂದ ಹೊರಗೆ ಬರಬೇಕಂತ ತೀರ್ಮಾನ ಮಾಡಿಕೊಂಡ್ರೆ ಅವರು ನ್ಯಾಯಾಲಯಕ್ಕೆ ನಾವು ಮಾಫಿ ಸಾಕ್ಷಿಯಾಗುವೆ ಅಂತೇಳಿ ಅರ್ಜಿ ಸಲ್ಲಿಸಿ ಅದನ್ನು
ಎನ್ಐಎ ಅಧಿಕಾರಿಗಳು ನ್ಯಾಯಾಲಯದಲ್ಲಿ ಒಪ್ಪಿಕೊಂಡರೆ, ನ್ಯಾಯಾಲಯವು ಸಮ್ಮತಿಸಿದರೆ ಮಾತ್ರ ಅವ್ರದ್ದು ಮಾಫಿ ಸಾಕ್ಷಿಗಳಾಗಿ ಅವರು ರಿಲೀಸ್ ಆಗ್ಬೋದು, ಹೊರತು ಇಲ್ಲದೆ ಆಗಲಿಕ್ಕೆ ಆಗೋದಿಲ್ಲ. ಎಲ್ಲರ ಮೇಲೂ UAPA ಆ್ಯಕ್ಟ್ ನಡಿಯಲ್ಲೇ ಆ ಕೇಸುಗಳು ಆದ್ರೆ ಇಲ್ಲಿ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಸರ್, ನಿಷೇಧಿತ PFI ಸಂಘಟನೆ ಜೊತೆಗಳು ಕೂಡ ನಂಟಿದೆ ಅನ್ನುವಂತ ಆಘಾತಕಾರಿ ಸಂಗತಿ ಕೂಡ ಹೊರಬಿದ್ದಿರುವಂತದ್ದು. ಹೌದು, ಖಂಡಿತವಾಗಿ ನಾವು ಆರಂಭದಲ್ಲೇ ಗುಮಾನಿ ಇತ್ತು, ಸಂಶಯಗಳಿತ್ತು. ಯಾಕಂತ ಹೇಳಿದರೆ ಈ ರೀತಿಯಲ್ಲಿ ಆರ್ಗನೈಸ್ಡ್ ಕ್ರೈಮ್ ಮಾಡುವಾಗ, ಇಟ್ಸ್ ಆರ್ಗನೈಸ್ಡ್ ಕ್ರೈಮ್ ಅಂತ ನಾವು ಹೇಳ್ತೇವೆ ಸಾಮಾನ್ಯವಾಗಿ. ಅಂಥ ಕ್ರೈಮ್ ಮಾಡುವಾಗ ಯಾವುದಾದರೂ ಒಂದು ಸಂಘಟನೆ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳಿ, ಯಾವುದಾದ್ರೂ ಒಂದು ಸಂಘಟನೆ ಇನ್ವಾಲ್ವ್ ಆಗಿದೆ. ಆ ಸಂಘಟನೆ ಯಾವುದು ಅಂತ ಹೇಳಿದರೆ ಅದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎನ್ನುವಂಥ ಸಂಘಟನೆ ಅಂತ ಹೇಳಿ ಸಂಶಯ ಇತ್ತು. ಆ ಸಂಶಯದ ಮೇಲೆಯೇ ಈ ಪ್ರಕರಣವನ್ನು NIAಗೆ ಕೊಟ್ಟಿರೋದು. ಯಾಕಂತ ಹೇಳಿದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎನ್ನುವ ಸಂಘಟನೆ ಈ ದೇಶದಲ್ಲಿ ನಿಷೇಧ ಆಗಿದೆ. ನಿಷೇಧಿತ ಸಂಘಟನೆಯೊಂದು ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದೆ ಅಂತ ಆದ ಕೂಡಲೇ, ಆ ಸಂಘಟನೆಯ ಸದಸ್ಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂತ ಹೇಳಿದ ಕೂಡಲೇ ಅದು UAPA ಆ್ಯಕ್ಟಿನ ಅಡಿಯಲ್ಲಿ ದಾಖಲಾಗಬೇಕಾದಂಥ ಪ್ರಕರಣ ಅಂತ. ಆದ್ದರಿಂದಾಗಿ ಈ ಪ್ರಕರಣವನ್ನು NIAಗೆ ಕೊಟ್ಟಿದ್ದಾರೆ. ಆದ್ದರಿಂದಾಗಿ ಈಗ ಬಂಧಿತ ಆರೋಪಿಗಳಿಗೂ PFI ಸಂಘಟನೆಗೂ ಮತ್ತು ಆ PFI ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂತಹ ಕೆಲವರಿಗೂ ಏನು ಸಂಬಂಧಗಳಿವೆ, ಅವರ ಸಂಪರ್ಕಗಳು ಹೇಗಿತ್ತು, ಇದನ್ನೆಲ್ಲ ಅವರು ತನಿಖೆಯಲ್ಲಿ ಕ್ರೋಢೀಕರಿಸಿಕೊಂಡು ಹೋಗ್ಬೇಕು. ಈಗ ಸಾಕ್ಷ್ಯಗಳೆಲ್ಲ ಸಿಕ್ಕಿದ್ರೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೋದು? ಅಲ್ಲ, ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಜೀವಾವಧಿ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಶಿಕ್ಷೆ ಆಗೋದಿಲ್ಲ. ಒಂದು ಎರಡನೇದು, ಇದೇನು ಮರಣದಂಡನೆ ವಿಧಿಸುವಂತಹ ಪ್ರಕರಣಗಳು ಅಲ್ಲ. ಕೊಲೆ ಪ್ರಕರಣಕ್ಕೆ ನಿಮಗೆ ಗರಿಷ್ಠ ಶಿಕ್ಷೆ ಮರಣದಂಡನೆ ಇದ್ದರೂ ಸಹ ಅದು ಮರಣದಂಡನೆ ವಿಧಿಸುವಂಥ ಪ್ರಕರಣ ಅಲ್ಲ. ಮರಣದಂಡನೆ ವಿಧಿಸುವಂಥ ಪ್ರಕರಣ ಅಂತ ಹೇಳಿದರೆ ಅಪರೂಪದ ಪ್ರಕರಣಗಳಿಗೆ ಅಂತ. ಒಂದು ಮಗುವನ್ನು 4 ಮಂದಿ ಸೇರಿಕೊಂಡು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಪ್ರಕರಣ ಅಂತ ಆದರೆ ಅದು ಪ್ರೂವ್ ಆದರೆ ಅಂಥದ್ದಕ್ಕೆ ಮರಣದಂಡನೆ ವಿಧಿಸ್ತದೆ. ಅದು ಅಪರೂಪದ ಪ್ರಕರಣ ಅಂತ. ಇದು ಒಬ್ಬರನ್ನು ಒಂದು 10-15 ಮಂದಿ ಸೇರಿಕೊಂಡು ಒಂದು ಸಂಚು ರೂಪಿಸಿ ಹತ್ಯೆ ಮಾಡಿದಂಥ ಪ್ರಕರಣ ಆಗಿರ್ತದೆ. ಇದರಲ್ಲಿ ಗರಿಷ್ಠ ಶಿಕ್ಷೆ ಅಂತ ಹೇಳಿದರೆ ಜೀವಾವಧಿ ಶಿಕ್ಷೆ ಇರೋದು. ಆ ಜೀವಾವಧಿ ಶಿಕ್ಷೆ ವಿಧಿಸಲ್ಪಡ್ತದೆ. ಮತ್ತು UAPA ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಆಗಿರುವುದರಿಂದ ಬೇರೆ ಪ್ರಕರಣಗಳಿಗೆ ವಿಧಿಸಿದಂತಹ ಜೀವಾವಧಿ ಶಿಕ್ಷೆಯ ಅವಧಿಯು ಈ ಪ್ರಕರಣಕ್ಕೆ ಶಿಕ್ಷೆ ಕೊಡುವಂತಹ ಜೀವಾವಧಿ ಶಿಕ್ಷೆಯ ಅವಧಿಯು ವ್ಯತ್ಯಾಸಗಳಿದೆ. ಎಲ್ಲರಿಗೂ 14 ವರ್ಷ ಆಗ್ತದೆ, 14 ವರ್ಷದ ನಂತರ ರಿಲೀಸ್ ಆಗ್ತದೆ ಅಂತ ನೀವು ಭಾವಿಸಬೇಡಿ. ಕೆಲವೊಂದು ಪ್ರಕರಣಗಳಲ್ಲಿ ಆರೋಪಿ ರಿಲೀಸ್ ಆಗಬೇಕಾದ್ರೆ 20, 25, 28, 30 ವರ್ಷಗಳ ಕಾಲ ಜೈಲಲ್ಲಿದ್ದದ್ದು ಇದೆ. ಅವರಿಗೆ ಅದದ್ದು ಜೀವಾವಧಿ ಶಿಕ್ಷೆ. ರಾಜೀವ್ ಗಾಂಧಿ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೊಳಗಾದಂಥ ಆರೋಪಿಗಳು 34 ವರ್ಷದವರೆಗೆ ಜೈಲಲ್ಲೇ ಇದ್ದರು. ಅಂಥವ್ರನ್ನು ಮತ್ತು ಬಿಡುಗಡೆಗೊಳಿಸಲಾಗಿರಲಿಲ್ಲ. ಕೆಲವರನ್ನು ಮತ್ತೆ ಮಾನವೀಯತೆ ಆಧಾರದಲ್ಲಿ ಸಂತ್ರಸ್ತ ಕುಟುಂಬ ಅಂತ ಹೇಳಿ, ಅದು ಸೋನಿಯಾ ಗಾಂಧಿಯವರು ಮತ್ತು ಅವರ ಮಕ್ಕಳು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ ಮೇಲೆ ನಮಗೆ ಏನು ಅವರ ಮೇಲೆ ದ್ವೇಷ ಇಲ್ಲ, ನೀವು ಅವನು ರಿಲೀಸ್ ಮಾಡಬಹುದು ಎನ್ನುವಂಥ ಒಪ್ಪಿಗೆ ಕೊಟ್ಟ ಮೇಲೆ ಈ ನಳಿನಿ, ಮುರುಗನ್ ಇಂಥವ್ರನ್ನೆಲ್ಲ ರಿಲೀಸ್ ಮಾಡಿರೋದು. ಆದ್ರೆ ಸರ್, ಇಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಅನ್ನುವಂಥದ್ದು ಪ್ರತಿಕಾರದ ಹತ್ಯೆ. ಸುಹಾಸ್ ಶೆಟ್ಟಿ ಕೂಡ ಒಂದು ಮರ್ಡರ್ ಕೇಸಲ್ಲಿ ಆರೋಪಿ ಆಗಿದ್ದಂಥವ್ರು. ಅದರಿಂದ ಏನಾದರೂ ಈ ಶಿಕ್ಷೆಗಳಿಗೆ ಆಚೆ ಈಚೆ ಆಗ್ಬೋದು? ಇಲ್ಲ, ಕೊಲೆ ಅದು ಪ್ರತೀಕಾರಕ್ಕಾಗಿ ಮಾಡಲಿ ಬೇರೆ ಕಾರಣಕ್ಕಾಗಲಿ ಮಾಡಲಿ, ಕೊಲೆ ಪ್ರತೀಕಾರಕ್ಕಾಗಿಯೇ ಕೊಲೆ ಮಾಡಿದ್ದಂತ ಹೇಳಿ ತನಿಖೆಯಲ್ಲಿ ಸಾಬೀತುಪಡಿಸಿದರೆ ಆರೋಪಿಗಳಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಇದರಲ್ಲಿ ಫಾಜಿಲ್ ಹತ್ಯೆಗಾಗಿಯೇ ಈ ಹತ್ಯೆ ನಡೆದಿದೆ ಅಂತ ಆದರೆ ಫಾಜಿಲ್ ತಮ್ಮನೇ ಇದರಲ್ಲಿ ಆರೋಪಿಯಾಗಿರೋದ್ರಿಂದ ಈ ಪ್ರಕರಣದಲ್ಲಿ ನುಸುಳಿಕೊಳ್ಳಲಿಕ್ಕೆ ಭಾರಿ ಕಷ್ಟ ಇದೆ. ಬೇರೆ ಬೇರೆ ಕಾರಣಗಳಿಗಾಗಿ ನೀವು ಆರೋಪಿಗಳು ನುಸುಳಿಕೊಂಡು ಹೋಗ್ತಾರೆ ಇದರಲ್ಲಿ. ಆದರೆ ನಿರ್ದಿಷ್ಟ ಕಾರಣಕ್ಕಾಗಿಯೇ ಹತ್ಯೆ ನಡೆದಿದೆ ಅಂತ ಹೇಳಿ
ರಾಷ್ಟ್ರೀಯ ತನಿಖಾ ದಳವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡಿದರೆ ಇದರಲ್ಲಿ ಎಲ್ಲರಿಗೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅದಕ್ಕಿಂತ ಚೇಂಜಸ್ ಆಗುದಿಲ್ಲ. ಅದಕ್ಕಿಂತ ಚೇಂಜಸ್ ಆಗೋದಿಲ್ಲ. ಯಾಕಂತ ಹೇಳಿದರೆ ಯಾವುದೇ ಒಂದು ಕೊಲೆಗೆ ಒಂದು ಮೋಟಿವ್ ಅಂತ ಇರ್ತದೆ. ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ ಅಧಿಕಾರಿಗಳು ಅಂದರೆ ತನಿಖಾಧಿಕಾರಿಗಳು ಫಸ್ಟಿಗೆ ಪ್ರೂವ್ ಮಾಡುವುದೇ ಆ ಮೋಟಿವನ್ನು. ಯಾಕಾಗಿ ಅಂತ ಹೇಳಿ ಆ ಮೋಟಿವ್ ಪ್ರೂವ್ ಆದರೆ ಆರೋಪಿಗೆ ಶಿಕ್ಷೆ ಆಗ್ತದೆ ಎನ್ನುವುದು ಗ್ಯಾರಂಟಿ. ಆದ್ದರಿಂದ ಮೋಟಿವ್ ಏನು? ಫಾಜಿಲ್ ಹತ್ಯೆಗೆ ಪ್ರತೀಕಾರವಂತ ಆದರೆ ಮೋಟಿವೇ ಅದಲ್ವಾ? ಮೋಟಿವ್ ಪ್ರೂವ್ ಆಯಿತು. ತಮ್ಮನೇ ಆರೋಪಿ ಆಗಿರೋದು ಆ ಮೋಟಿವ್ಗೆ ಮತ್ತಷ್ಟು ಬಲ ಬಂತು. ಆದ್ದರಿಂದ ಈ ಕೇಸಿನಲ್ಲಿ ಆರೋಪಿಗಳನ್ನು ಉಳಿಸಿಕೊಳ್ಳಲಿಕ್ಕೆ ಕಷ್ಟ. ಒಂದು ವೇಳೆ ಅಚಾನಕ್ಕಾಗಿ ಆದಂತಹ ಕೊಲೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆಯಾಮಗಳಿರ್ತವೆ. ಅಂತಹ ಸಂದರ್ಭದಲ್ಲಿ ಆ ಹತ್ಯೆಯನ್ನು ಮಾಡಿದ್ದರೆ ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಗಳು ಇರ್ತವೆ. ಕೊಲೆ ಅದು ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ತದೆ. ಆದರೆ ಇದರಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗಲಿಕ್ಕೆ ಚಾನ್ಸ್ ಇಲ್ಲ. ಕೆಲವೊಮ್ಮೆ ಇದನ್ನು ಜೀವಾವಧಿ ಶಿಕ್ಷೆ ಅಂತ ಕೊಡಬೇಕು, ಕೆಲವೊಮ್ಮೆ ಅದನ್ನು ಜೀವಿತಾವಧಿ ಶಿಕ್ಷೆ ಅಂತಲೂ ಕೊಡಬಾರ್ದು ಅಂತೇನಿಲ್ಲ. ಜೀವಿತಾವಧಿ ಅಂದ್ರೆ ತುಂಬ ವರ್ಷ ಅಲ್ಲೇ ಟಿಲ್ ಟು ಡೆತ್ ಅಂತ ಹೇಳಿ ಟಿಲ್ ಟು ಡೆತ್ ಅಂತಲೇ ಕೊಡ್ತಾರೆ ಒಮ್ಮೊಮ್ಮೆ ಜಡ್ಜ್ಗಳು. ಅಲ್ಲೇ ಇರಬೇಕು ಅಂತ ಅಂತ ಸಂದರ್ಭದಲ್ಲಿ ಆ ರೀತಿ ಕೊಡಲಿಕ್ಕೆ ಚಾನ್ಸಸ್ಸು ಇದೆ. ಬಾರಿ ಕಡಿಮೆ ಅವಕಾಶ ಅದು. ಆದರೆ ಜೀವಾವಧಿ ಅಂತೂ ಪಕ್ಕ ಅಂತ ಹೇಳಿ. ಈಗಾಗಲೇ 8 ಜನರನ್ನ ಕಸ್ಟಡಿ ತಗೊಂಡಿದ್ರು, ಆಮೇಲೆ ಮತ್ತೆ 3 ಜನರನ್ನ ಕಸ್ಟಡಿ ತಗೊಂಡು ಈಗ 8 ಜನರನ್ನು ಕಸ್ಟಡಿ ತಗೊಳ್ತಾರೆ. 8 ಜನರನ್ನ ವಿಚಾರಣೆ ಮಾಡಿ ಕೆಲವೊಂದು ದಾಖಲೆಗಳನ್ನು ಸಂಗ್ರಹಿಸಿಟ್ಟುಕೊಳ್ತಾರೆ. ಅವರು ಪುನಃ ನ್ಯಾಯಾಲಯಕ್ಕೆ ಒಟ್ಟು 12 ಜನರ ತನಿಖೆ ಆಗ್ತಿದೆ ಅಂತ. ಇಲ್ಲ 11 ಮಂದಿ ಆಯ್ತಾ. ಅದ ನಂತರ ಪುನಃ ಆ 3 ಮಂದಿಯನ್ನು ಕಸ್ಟಡಿ ತಗೊಳ್ತಾರೆ. ನಿಮಗೆ ಒಬ್ಬ ಆರೋಪಿಯನ್ನು ಗರಿಷ್ಠವಾಗಿ 15 ದಿನಗಳ ಕಾಲ ಕಸ್ಟಡಿ ತಗೊಳ್ಳಿಕ್ಕೆ ಮಾತ್ರ ಅವಕಾಶ ಇರೋದು. ಅದಕ್ಕಿಂತ ಜಾಸ್ತಿ ಅವಕಾಶಗಳು ಇಲ್ಲ. ಅದರಿಂದ ಪುನಃ ಅವನನ್ನು 3 ಮಂದಿಯನ್ನು ಕಸ್ಟಡಿ ತಗೊಳ್ತಾರೆ. ಇವರು ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೋ ಆ ಮಾಹಿತಿಗಳ ಆಧಾರದಲ್ಲಿ ಅವರನ್ನು ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಿದಾಗ ಅವರು ಏನೆಲ್ಲ ವಿಚಾರಗಳನ್ನು ಬಾಯ್ಬಿಡ್ತಾರೆ ಅದನ್ನು ದಾಖಲಿಸಿಕೊಳ್ತಾರೆ. ದಾಖಲಿಸಿಕೊಂಡ ಮೇಲೆ ಅವರನ್ನು ಪುನಃ ಕಸ್ಟಡಿಗಳಿಸ್ತಾರೆ. ಪುನಃ ಇದರಲ್ಲಿ ಎಷ್ಟು 1, 2, 3 ಮಂದಿಯನ್ನು ಪುನಃ ಕಸ್ಟಡಿ ತಗೊಳ್ತಾರೆ. ಪುನಃ ಆ ಆಧಾರದ ಮೇಲೆ ಅದನ್ನು ಪುನಃ ಇವರು ಕ್ವಶನ್ ಮಾಡಿದಾಗ ಇದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ ಇದರ ಬಗ್ಗೆ ಮಾಹಿತಿಗಳು ಸಿಗ್ತದೆ. ಅದರಿಂದ ಅಂಥ ಮಾಹಿತಿಗಳನ್ನು ಬಂಧಿಸುವಂಥ ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ. ಯಾರೆಲ್ಲ ಕಸ್ಟಡಿಗೆ ಬೇಕಾಗ್ತದೆ ಅಂತೇಳಿ ಬಂಧನಕ್ಕೊಳಪಟ್ಟು ತನಿಖೆ ಮಾಡಬೇಕಾಗ್ತದೆ ಅಂತೇಳಿ ಅಂಥವ್ರನ್ನ ಬಂಧನ ಪ್ರಕ್ರಿಯೆಗಳಿಗೆ ಆರಂಭ ಮಾಡಿ ಈಗಲೇ ಅವರು ಒಬ್ಬೊಬ್ಬರನ್ನು ಪಾಯಿಂಟ್ಔಟ್ ಮಾಡಿರ್ತಾರೆ. ಇಂಥವನನ್ನು ಬಂಧನಕ್ಕೆ ಅಗತ್ಯ ಇರ್ತದೆ ಅಂತೇಳಿ ಅಂಥವನನ್ನು ಒಮ್ಮೆ ಕರೆಸ್ತಾರೆ, ಅವನನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಏಕೆ ಬಂಧನಕ್ಕೆ ಒಳಪಡಿಸುವುದಿಲ್ಲ ಅಂಥವನು. ಅದೇ ರೀತಿ ಈಗ ಕೊಲೆ ಆರೋಪಿಗಳಿಗೆ ವಿದೇಶದಿಂದ ಫಂಡಿಂಗ್ ಬಂದಿದೆ ಅನ್ನುವಂಥದ್ದು ಪ್ರೂವ್ ಆಗಿದೆ. ಈ ಹಿಂದೆ ಕೂಡ ತುಂಬಾ ಕೊಲೆಗಳು ನಡೆದಿದೆ, ಅದಕ್ಕೂ ಕೂಡ ವಿದೇಶದಿಂದ ಫಂಡಿಂಗ್ ಬಂದಿರ್ಬೋದಾ ಅಂತ? ಖಂಡಿತ ಬಂದಿದೆ. ಆ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆ ಅಂಶಗಳ ಬಗ್ಗೆ ಆಳವಾದ ತನಿಖೆಯನ್ನು ಮಾಡಿರಲಿಲ್ಲ. ಯಾಕಂತ ಹೇಳಿದರೆ ಸ್ಥಳೀಯ ಪೊಲೀಸರಿಗೆ ಸಮಸ್ಯೆ ಏನು ಅಂತ ಹೇಳಿದರೆ ನಿಗದಿತ ದಿನದ ಒಳಗೆ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗ್ತದೆ. 90 ದಿನಗಳ ಅವಧಿ ಇರುವುದು. ಅಂದರೆ 3 ತಿಂಗಳ ಅವಧಿಯಲ್ಲಿ ಅವರು ತನಿಖೆಯನ್ನು ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಈ ಅಂಶವನ್ನು ಅವರು ತನಿಖೆಗೆ ಕೈಗೆತ್ತಿಕೊಂಡರೆ, ಫಂಡಿಂಗ್ ಅಂಶವನ್ನೇ ತನಿಖೆಗೆ ಕೈಗೆತ್ತಿಕೊಂಡರೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಕಲೆ ಹಾಕಬೇಕು. ಬ್ಯಾಂಕ್ಗಳಿಗೆ ಲೆಟರ್ ಬರೀಬೇಕು, ಬ್ಯಾಂಕ್ಗಳು ಅದನ್ನು ಉತ್ತರ ಕೊಡಬೇಕು. ಒಂದು ವೇಳೆ ಬ್ಯಾಂಕುಗಳು ಇಲ್ಲ ನಮಗೆ ಅಂಥ ದಾಖಲೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದರೆ ಪುನಃ ತನಿಖೆ ಸಂಸ್ಥೆಗಳು ನ್ಯಾಯಾಲಯದ ಮೊರೆ ಹೋಗಬೇಕು. ನಮಗೆ ಇಂತಿಂಥ ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಸಂಶಯಗಳಿವೆ, ಅದರ ವಿವರ ಕೊಡಲಿಕ್ಕೆ ಆದೇಶ ನೀಡಬೇಕು ಅಂತೇಳಿ. ಆಗ ಪುನಃ ಒಂದು 15 ದಿವಸ ನ್ಯಾಯಾಲಯದಲ್ಲಿ ಆ ಪ್ರಕರಣಗಳು
ವಿಚಾರಣೆಗೊಳಪಡ್ತವೆ. ಬ್ಯಾಂಕಿನವರು ಒಬ್ಜೆಕ್ಷನ್ ಆಗ್ತಾರೆ, ನಾವು ಕೊಡಲಿಕ್ಕೆ ಬರೋದಿಲ್ಲ, ನಮ್ಮ ಸೇವಾ ನಿಯಮಗಳ ಪ್ರಕಾರ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಮತ್ತೆ ಕೋರ್ಟ್ ಆದೇಶ ಮಾಡಬೇಕು ಕೊಡಿ ಅಂತೇಳಿ, ಇಲ್ಲದ್ರೆ ಕೊಡಲಿಕ್ಕೆ ಬರೋದಿಲ್ಲ. ಕೋರ್ಟ್ ಆದೇಶ ಆದ್ರಿಂದಾಗಿ ಅದೊಂದು ಡಿಲೇ ಆಗುತ್ತೆ. ಅದರಿಂದಾಗಿ ಸ್ಥಳೀಯ ಪೊಲೀಸರು ಅಂಥ ಕೆಲಸಗಳಿಗೆ ಕೈ ಹಾಕೋದಿಲ್ಲ. ಇದು ಸುಮ್ಮನೆ ನಾವು ಮೈ ಮೇಲೆ ಎಳೆದುಕೊಂಡಾಗ್ತದೆ. ಮತ್ತು ಈ ಪ್ರಕರಣದ ತನಿಖೆಯಲ್ಲಿ ಅದರ ಅಗತ್ಯ ಕಾಣುವುದಿಲ್ಲ ಅಂತ. ಪ್ರಕರಣದ ತನಿಖೆಯಲ್ಲಿ ಅಗತ್ಯ ಕಾಣಬೇಕು, ಬ್ಯಾಂಕ್ ಅಕೌಂಟ್ ಬೇಕಾ ಬೇಡವಾ ಅಂತೇಳಿ. ಅದರಿಂದಾಗಿ ಅದರ ಅಗತ್ಯ ಕಾಣುವುದಿಲ್ಲ ಅಂತೇಳಿ. ಆದ್ರೆ ಒಂದು ಕೃತ್ಯ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಣದ ವ್ಯವಸ್ಥೆಗಳು ಬೇಕಾಗ್ತದೆ. ಆ ಹಣ ಎಲ್ಲಿಂದ ಬಂತು ಹೇಗೆ ಅಂತ ಆ ತನಿಖೆ ಆಗುದಿಲ್ವಾ? ಆ ತನಿಖೆಯನ್ನು ಈ NIA ಅವರು ಮಾಡ್ತಾರೆ, CBIನವರು ಮಾಡ್ತಾರೆ, ಸ್ಥಳೀಯ ಪೊಲೀಸರು ಕೂಡ ಈಗ ಮಾಡುವಾಗ ಇದಕ್ಕೆ ಎಲ್ಲಿಂದ ಫಂಡಿಂಗ್ ಬಂತು ಅಂತ. ಸ್ಥಳೀಯ ಪೊಲೀಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಬಗ್ಗೆ ಆಳವಾಗಿ ತನಿಖೆ ಮಾಡೋದಿಲ್ಲ. ಆಳವಾಗಿ ತನಿಖೆ ಮಾಡೋದು ಅದರ ಬಗ್ಗೆ ಆಳವಾಗಿ ತನಿಖೆ ಮಾಡಿದರೆ ಅವರ ಬೇರೆ ರೀತಿಯ ತನಿಖೆಗಳಿರ್ತಾವಲ್ಲ, ಅದು ಆರೋಪಿಗಳ ಮೇಲೆ ಬೇರೆ ಬೇರೆ ಸಾಕ್ಷ್ಯಗಳನ್ನು ಸಂಗ್ರಹಿಸುವುದು, ಅದಕ್ಕೆ ಏಟು ಬೀಳ್ತದೆ, ಕುಂಠಿತ ಆಗುತ್ತದೆ ಅಂತೇಳಿ. ಆದ್ದರಿಂದ ಅದನ್ನು ಬಿಡ್ತಾರೆ. ಯಾಕಂದರೆ ಅದು ಅವ್ರಿಗೆ ಗೊತ್ತಿರ್ತದೆ ಅದು ತುಂಬ ದಿನ ತಗೊಳ್ತದೆ. ತುಂಬ ಸಮಯದ ಅಭಾವದಿಂದ ಅವರು ಆ ವಿಚಾರದಲ್ಲಿ ತನಿಖೆ ಮಾಡುವುದಿಲ್ಲ. ಅದರಿಂದಾಗಿ ಕೆಲವೊಂದು ಪ್ರಕರಣಗಳಲ್ಲಿ ಯಾರೋ ಹಣ ಕೇಳಿದ್ರು ಕೊಡ್ತಾರೆ, ಕಳಿಸಿಕೊಡ್ತಾರೆ, ನನಗೇನಾಗೋದಿಲ್ಲ. ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಬಂದರೆ ನಾವು ಹೇಳಿದೆ, ಅವನು ಈ ಹಿಂದೆ ಸಾಲ ಕೊಟ್ಟಿದ್ದ, ಅದನ್ನು ನಾನು ವಾಪಸ್ಸು ಕೊಟ್ಟಿದ್ದೇನೆ ಅಂತ ಹೇಳಿದರೆ ಆಯಿತು ಅಂತೇಳಿ. ಆದರೆ NIA ಅವರ ತನಿಖೆ ಆ ರೀತಿ ಆಗೋದಿಲ್ಲ. ಯಾಕಂದರೆ NIA ಅವರಿಗೆ ತನಿಖೆ ಮಾಡಲಿಕ್ಕೆ ವಿಸ್ತಾರವಾದ ದಿನಗಳಿರ್ತದೆ, ಸಮಯ ಇರ್ತದೆ. ಸುಮಾರು 2 ವರ್ಷಗಳವರೆಗೆ ಅವ್ರ ತನಿಖೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಅದರಿಂದ ಎಲ್ಲ ದಾಖಲೆಗಳನ್ನು ಅವರಿಗೆ ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ವಿಶೇಷವಾಗಿ ನಿಮಗೆ NIA ತನಿಖೆ ಇರ್ಬೋದು, CBI ತನಿಖೆ ಇರ್ಬೋದು, ಅವರಿಗೆಲ್ಲ CBIನವರಿಗೂ ಸಹ 90 ದಿವಸ ಟೈಮ್ ಇರೋದು, COD ಅವರಿಗೂ 90 ದಿವಸ. NIA ಅವರಿಗೆ ಆ ಸಮಸ್ಯೆ ಇಲ್ಲ. ಯಾಕಂದರೆ UAPA ಅಡಿಯಲ್ಲಿ ಕೇಸು ದಾಖಲಾಗುವುದರಿಂದ CBIನವರು ಆಗಲಿ COD ಅವರಾಗಲಿ ತನಿಖೆ ಮಾಡುವುದು ನಿಮಗೆ IPC BNS ಅಡಿಯಲ್ಲಿ, UAPA ಅಡಿಯಲ್ಲಿ ತನಿಖೆ ಮಾಡಲ್ಲ. ಈಗ ಫಂಡಿಂಗ್ ಬಂದಿರುವಂತದ್ದು ಯಾರು ಅಂತ ಗೊತ್ತಾದ ಮೇಲೆ ಅವರಿಗೆ ಆ ವಿದೇಶದಿಂದ ಇಲ್ಲಿಗೆ ಬರ್ಲಿಕ್ಕೆ ಇಷ್ಟು ಟೈಮ್ ಅಥವಾ ಈ ಟೈಮ್ನೊಳಗೆ ಇಲ್ಲಿ ಬರಬೇಕು ಅಂತ ನೋಟಿಸ್ ಇರ್ತದೆ. ಇವ್ರು ನೋಟಿಸ್ ಮಾಡ್ತಾರೆ, ನೀವು ಬರಬೇಕು ಅಂತೇಳಿ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಅವರನ್ನು ಈ ಚಾರ್ಜ್ ಶೀಟ್ ಒಳಗೆ ಸೇರಿಸ್ತಾರೆ. ಶಿಕ್ಷೆ ಡಬಲ್ ಆಗುವಂತ ಚಾನ್ಸಸ್ ಅಲ್ಲ, ಶಿಕ್ಷೆ ಡಬಲ್ ಅಂತ ಇದರ ಒಳಗೆ ಸೇರಿಸ್ತಾರೆ. ಒಳಗೆ ಸೇರಿಸಿದ ಮೇಲೆ ಅವ ಪ್ರೊಕ್ಲಮೇಟೆಡ್ ಎಕ್ಯೂಸ್ಡ್ ಆಗ್ತಾನೆ, ತನಿಖೆಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಘೋಷಿತ ಅಪರಾಧಿ ಆಗ್ತಾನೆ. ಘೋಷಿತ ಅಪರಾಧಿ ಆದ ಕೂಡಲೇ ಎಂಟೈರ್ ಡಾಕ್ಯುಮೆಂಟ್ಗಳು CBIಗೆ ಹೋಗ್ತದೆ. CBIಗೆ ಹೋದ್ಮೇಲೆ CBIನವರು ಇಂಟರ್ಪೋಲ್ಗೆ ಹೇಳ್ತಾರೆ. ಇಂಟರ್ಪೋಲ್ನವರು ಅವರನ್ನು ಐಡೆಂಟಿಫೈ ಮಾಡ್ತಾರೆ. ಅಲ್ಲಿಂದ ಡೆಪೋರ್ಟೇಷನ್ ಸ್ಟಾರ್ಟ್ ಆಗ್ತದೆ. ಆ ಪ್ರಕ್ರಿಯೆಗಳು ಆಗ್ತದೆ. ಡೆಪೋರ್ಟೇಷನ್ ಪ್ರಕ್ರಿಯೆಗಳಾದಾಗ ನೀವು ಬೇರೆ ಬೇರೆ ಹೆಸರಲ್ಲಿ ಹೋಗಿ ಕೂತ್ಕೊಂಡವರಲ್ಲ, ನೀವು ನಿಮ್ಮದೇ ಹೆಸರಲ್ಲಿ ಹೋಗಿ ಕೂತ್ಕೊಂಡವರಲ್ಲ. ಅದರಿಂದಾಗಿ ಸಮಸ್ಯೆ ಆಗ್ತದೆ. ಇಲ್ಲಂದರೆ ಮುತ್ತಪ್ರಯವರು ದುಬೈಗೆ ಹೋಗಿ ಕೂತ್ಕೊಂಡಿದ್ರು, ಅವರನ್ನು ತಲೆಬಿಸಿ ಮಾಡಿದ್ರ? ಇಲ್ಲ. ಯಾಕಂದರೆ ಅವರು ಹೋಗಿ ಅಲ್ಲಿ ಕೂತ್ಕೊಂಡಿದ್ದು M N ರೈ ಅವರ ಹೆಸರಲ್ಲಿ. ಮುತ್ತಪ್ಪ N ರೈ ಅಂತ ಹೇಳಿ ಅವರು ಹೋಗಿ ಕೂತ್ಕೊಂಡಿರಲಿಲ್ಲ. ಬನ್ನಂಜರಾಜನು ಸಹ ಹೋಗಿ ಅವನ ಹೆಸರಲ್ಲಿ ಕೂತ್ಕೊಂಡಿರಲಿಲ್ಲ, ಅವನು ಬೇರೆ ಹೆಸರಲ್ಲಿ ಕೂತ್ಕೊಂಡಿದ್ದ. ಈಗ ಇವರು ವಿಕ್ಕಿ ಶೆಟ್ಟಿ ಹೆಸರಲ್ಲಿ ಹೋಗಿ ಕೂತ್ಕೊಂಡಿಲ್ಲ ಅಲ್ಲಿ. ವಿಶ್ವನಾಥ ಕೊರಗ ಶೆಟ್ಟಿ ಏನು ಅವನ ಹೆಸರಲ್ಲಿ ಹೋಗಿ ಕೂತ್ಕೊಂಡಿಲ್ಲ, ಬೇರೆ ಬೇರೆ ಹೆಸರಲ್ಲಿ ಕೂತ್ಕೊಂಡಿದ್ದಾರೆ. ಆದ್ದರಿಂದ ನಿಮಗೆ ಅವರನ್ನು ಐಡೆಂಟಿಫೈ ಮಾಡಬೇಕಲ್ಲ. ಅಲ್ಲೇ ಪೊಲೀಸರಿಗೆ ನೀವು ಹೇಳಬೇಕು, ಇವ ಇಂಥವನು, ಇವ ವಿಶ್ವನಾಥ ಕೊರಗ ಶೆಟ್ಟಿ, ಸನ್ ಆಫ್ ಸೋ ಆ್ಯಂಡ್ ಸೋ, ಇಂಥ ಅಡ್ರೆಸ್ಸು ಇವಂದು, ಇವ ಫೇಕ್ ಹೆಸರಲ್ಲಿ ನಿಮ್ಮಲ್ಲಿ ಇದ್ದಾನೆ, ಇಂತಿಂಥ ಹೆಸರಲ್ಲಿ ಇದ್ದಾನೆ ಅಂತ ಅಲ್ಲಿನ ಪೊಲೀಸರಿಗೆ, ಅಲ್ಲಿನ ಕೋರ್ಟಿಗೆ ಇವರು ಮನವರಿಕೆ ಮಾಡಬೇಕು. ಆಗ ಅವೇ ಹೇಳ್ತಾರೆ, ನಾನು ಅವನು ಅಲ್ವೇ ಅಲ್ಲ ಅಂತೇಳಿ. ನಾನು ಕರ್ನಾಟಕದ ಪೊಲೀಸು ಹೇಳಿದಂಥ ವ್ಯಕ್ತಿ ನಾನು ಅಲ್ಲ. ಆದ್ದರಿಂದಾಗಿ ನಾನು ಇಂಥವನೇ, ನನ್ನ ಪಾಸ್ಪೋರ್ಟ್ ಒರಿಜಿನಲ್ಲೇ, ಇದೇನು ಡೂಪ್ಲಿಕೇಟ್ ಅಲ್ಲ, ನನ್ನ ದಾಖಲೆಗಳು ಒರಿಜಿನಲ್ಲು, ಅದರಿಂದಾಗಿ ನಾನು ಅಂಥವನಲ್ಲ ಅಂತೇಳಿ. ಅಂಥವನಲ್ಲ ಅಂತೇಳಿ ಅವ ಪ್ರೂವ್ ಮಾಡಿದರೆ ಅವನನ್ನು ಡೆಪೋರ್ಟೇಷನ್ಗೆ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಂದರೆ ಅವನೇ ಒಪ್ಪಿಕೊಳ್ಬೇಕು, ಹೌದು ಸ್ವಾಮಿ ನಾನು ಇಂತಿಂಥವ, ನಾನು ಇಲ್ಲಿ ಕಳ್ಳ ಹೆಸರಲ್ಲಿ ಇದ್ದೇನೆ, ನಾನೇ ಅಲ್ಲಿಗೆ ಹೋಗ್ತೇನೆ ಅಂತೇಳಿ ಅವ ಸ್ವತಃ ಎಫಿದಾರ್ ಆಗಬೇಕು ಕೋರ್ಟಿಗೆ. ಮುತ್ತಪ್ಪ ರೈ ಅವರು
ಅವರ ಮೇಲಿದ್ದ ಕೇಸುಗಳಿಗೆ ಸಂಬಂಧಪಟ್ಟಂತೆ ದುಬೈನಿಂದ ಡೆಪೋರ್ಟ್ ಆಗಿ ಬಂದದ್ದಲ್ಲ. ಅವರೇ ಸ್ವತಃ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ನಾನು ಕರ್ನಾಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ್ದು. ನನ್ನನ್ನು ಡೆಪೋರ್ಟ್ ಮಾಡಬೇಡಿ, ನಾನೇ ಕರ್ನಾಟಕಕ್ಕೆ ಹೋಗ್ತೇನೆ ಅಂಥೇಳಿ ಅವರೇ ಎಲ್ಲ ಕೋರ್ಟಲ್ಲಿ ಭಿನ್ನವಿಸಿಕೊಂಡದ್ದು. ಆ ಕೋರ್ಟು ಅನುಮತಿ ಕೊಟ್ಟ ಮೇಲೆ ಅವರನ್ನು ಅಲ್ಲಿಂದ ಕರ್ಕೊಂಡು ಬಂದಿರೋದು ಬೆಂಗಳೂರಿಗೆ. ಆಯಿತಾ? ಆ ರೀತಿಯ ವ್ಯವಸ್ಥೆಗಳಿರ್ತದೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ವಿದೇಶದಲ್ಲಿ ಯಾರು ಫಂಡಿಂಗ್ ಎಲ್ಲ ಮಾಡಿದಾರ ಅಂಥವರಿಗೂ ಪೊಲೀಸರು ಸ್ಥಳೀಯವಾಗಿ ನೋಟಿಸ್ ಕೊಡ್ತಾರೆ. ಅವರ ಮನೆಗೆ ನೋಟಿಸ್ ಸರ್ವ್ ಮಾಡ್ತಾರೆ. ಮನೆಯವರು ನೋಟಿಸ್ ತಗೊಳ್ಳಿಲ್ಲ, ಮನೆಗೆ ನೋಟಿಸ್ ಹಚ್ಚುತ್ತಾರೆ. ಸ್ಥಳೀಯ 4 ಮಂದಿಯನ್ನು ಸಾಕ್ಷಿಗಳಾಗಿ ಮಾಡ್ತಾರೆ, ಕೊಟ್ಟಿದ್ದೇವೆ ಅಂತೇಳಿ. ಮನೆಯವರು ತಗೊಂಡ್ರೆ ಮನೆಯವರು ಸಿಗ್ನೇಚರ್ ತಗೊಳ್ತಾರೆ, ನಾವು ನೋಟಿಸ್ ಮಾಡಿದ್ದೇವೆ ಹೇಳಿ. ನೋಟಿಸ್ ಮಾಡಿ ಅವನು ರೆಸ್ಪಾಂಡ್ ಮಾಡೋದಿದ್ದ ಸಂದರ್ಭದಲ್ಲಿ ಅವನ ಮೇಲೆ ಬೇರೆ ರೀತಿಯ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗಳಾಗ್ತವೆ. ಅದರಿಂದ ಅವನು ತರಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ. ನೇರವಾಗಿ CBIಗೆ ರಿಪೋರ್ಟ್ ಮಾಡ್ತಾರೆ. CBIನವರು ಇಂಟರ್ಪೋಲಿಗೆ ರಿಪೋರ್ಟ್ ಮಾಡ್ತಾರೆ. ಯಾಕಂದರೆ CBIನವರು ಇಂಟರ್ಪೋಲಿಗೆ ಹೇಗೆ ರಿಪೋರ್ಟ್ ಮಾಡೋದಂದರೆ, ಇಂಟರ್ಪೋಲಿಗೆ CBI ಒಂದು ಲೋಕಲ್ ಏಜೆನ್ಸಿ. ಭಾರತದಲ್ಲಿ CBI ಇಂಟರ್ಪೋಲಿಗೆ ಲೋಕಲ್ ಏಜೆನ್ಸಿ. ಇಂಟರ್ಪೋಲ್ ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಸಂಬಂಧಪಟ್ಟಾಗ ಅಂತಾರಾಷ್ಟ್ರೀಯ ಒಂದು ತನಿಖಾ ಸಂಸ್ಥೆ. ಎಲ್ಲ ದೇಶಗಳಲ್ಲೂ ಅಲ್ಲಿನ ಅತ್ಯುನ್ನತ ತನಿಖಾ ಸಂಸ್ಥೆ ಅವರದ್ದು ಲೋಕಲ್ ಏಜೆನ್ಸಿಗಳು. ಅದರಿಂದ ಇಂಟರ್ಪೋಲ್ನವರು CBIನವ್ರಿಗೆ ಮಾಹಿತಿ ಕೊಡ್ತಾರೆ. ಅದರ ನಂತರದ ಪ್ರೊಸೆಸ್ಗಳೆಲ್ಲ ಆ ಅಂತಾರಾಷ್ಟ್ರೀಯ ನಿಯಮಗಳೇನಿವೆ ಅದರ ಅಡಿಯಲ್ಲಿ ನಡೀತದೆ. ಇವು ಡೆಪೋರ್ಟೇಷನ್ ನಿಯಮಗಳೆಲ್ಲ. ಈಗ ಬನ್ನಂಜರಾಜನನ್ನು ನೀವು ಮೊರಕ್ಕೋದಿಂದ ಇಟ್ಕೊಂಡು ಬರುವಾಗಲೂ ಸುಮಾರು 8 ತಿಂಗಳ ಕಾಲ ಇಂತಹ ಒಂದು ಕನ್ವಿಕೇಷನ್ ನಡೀತಿತ್ತು, ಪತ್ರ ವ್ಯವಹಾರಗಳು ನಡೆದಿತ್ತು ಮೊರಕ್ಕೋ ದೇಶದೊಂದಿಗೆ ಮತ್ತು ಭಾರತದೊಂದಿಗೆ. ಒಬ್ಬ ಅಪರಾಧಿಯನ್ನು ಕರ್ಕೊಂಡು ಬರಲಿಕ್ಕೆ ಆಗಿನ CCB ಇನ್ಸ್ಪೆಕ್ಟ್ರು ವೆಂಕಟೇಶ್ ಪ್ರಸನ್ನ ಅವರು ಒಂದು 8 ಸಾರಿ ಡೆಲ್ಲಿಗೆ ಹೋಗಿದ್ದಾರೆ ಅವನು ಡೆಪೋರ್ಟೇಷನ್ ಮಾಡ್ಕೊಂಡು ಬರಲಿಕ್ಕೆ ಅಂತ. 8 ಸಾರಿ ಡೆಲ್ಲಿಗೆ ಹೋಗಿ 9ನೇ ಸಾರಿ ಆಗುವಾಗ ಏನೋ ಅವನು ಡೆಪೋರ್ಟ್ ಆಗಿ ಡೆಲ್ಲಿಗೆ ಏರ್ಪೋರ್ಟಿಗೆ ಬಂದರು. ಅಲ್ಲಿ ಅವರೇ ಅವರನ್ನು ರಿಸೀವ್ ಮಾಡಿದ್ದು. ಯಾವ ಅಧಿಕಾರಿ ಅದಕ್ಕೆ ಸಂಬಂಧಪಟ್ಟಾಗೆ ಪತ್ರ ವ್ಯವಹಾರ ಮಾಡಿರ್ತಾರೆ ಅವರಿಗೆ ಮಾತ್ರ ಹ್ಯಾಂಡ್ ಓವರ್ ಮಾಡೋದು. ಅದರಿಂದ ವೆಂಕಟೇಶ್ವರ ಅಲ್ಲಿಗೆ ಡೆಲ್ಲಿಗೆ ಹೋದರು ಅದಕ್ಕೆ ಅವರನ್ನು ಕರ್ಕೊಂಡು ಬರಲಿಕ್ಕೆ. ಅದ ನಂತರ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಉಡುಪಿಯ ಚಂದು ಮೈದಾನದ ಒಂದು ರೂಮಲ್ಲಿ ಇಟ್ಟದ್ದು, ಅವನನ್ನು ಸೆಲ್ಲಲ್ಲಿ ಇಟ್ಟದ್ದಲ್ಲ. ಚಂದು ಮೈದಾನದ ಒಂದು DR ಮೈದಾನ ಇದೆ ಉಡುಪಿಯಲ್ಲಿ, ಅಲ್ಲಿ ಚಂದು ಮೈದಾನ ಅಂತೇಳಿ, ಅದರಲ್ಲೊಂದು ಸೆಲ್ಲಲ್ಲಿ ಇಟ್ಟು ಇಂಟ್ರೋಗೇಷನ್ ಮಾಡಿದ್ದು. ಈ ಅಣ್ಣಾಮಲೈಯವರು ಆಗ SP ಅವರನ್ನು ಇಂಟ್ರೋಗೇಷನ್ ಮಾಡಿದ್ದು. ಯಾಕಂದರೆ ಕೋಕಾ ಆ್ಯಕ್ಟ್ ನಡಿಯಲ್ಲಿ ಅವನ ಮೇಲೆ ಕೇಸು ದಾಖಲಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯದ್ದು. ಅದರ ತನಿಖಾಧಿಕಾರಿ ಅವರಾಗಿದ್ದರು ಅಣ್ಣಾಮಲೈ. ಅದರಿಂದಾಗಿ ಅವರನ್ನು ಉಡುಪಿಯಲ್ಲಿ ಇಟ್ಟು ಒಂದು ತನಿಖೆ ಮಾಡಿರೋದು. ಅದರಲ್ಲಿ ಆ ಕೇಸಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಸರ್, ಈಗ ಕೆಲವೊಂದ್ಸರಿ ಏನಾಗ್ತದೆ ಅಂದರೆ ಈ ಕೊಲೆ ಆರೋಪಿಗಳು ಜೈಲಿಗೆ ಹೋಗಿ ಬಂದಾಗ ಒಂದು ಸಂಭ್ರಮ ಮಾಡುವಂಥದ್ದು, ಪಟಾಕಿ ಸಿಡಿಸುವಂಥದ್ದು, ಹೂಮಾಲೆ ಹಾಕಿ ಅವರನ್ನು ವೆಲ್ಕಮ್ ಮಾಡುವಂಥದ್ದು ಮಾಡೋದ್ರಿಂದ ಇಂಥ ವಿಚಾರಗಳು ನಮ್ಮ ಸಮಾಜದಲ್ಲಿ ನಡೀತಾ ಇರೋದು ಎಷ್ಟು ಸರಿ ಅಂತ ನೋಡಿ. ಕೊಲೆ ಆರೋಪಿ ಅಂತ ಅವನು ಹೋಗಿರ್ತಾನೆ, ಅವನಿಗೆ ಶಿಕ್ಷೆ ಆಗಿ ವಾಪಸ್ ಬರುವಾಗಿರ್ಬೋದು ಅಥವಾ ಜಾಮೀನಾಗಿ ವಾಪಸ್ ಬರುವಾಗ ಆ ರೀತಿ ಸಂಭ್ರಮ ಆಚರಣೆ ಮಾಡೋದು ಎಷ್ಟು ಸರಿ, ಅದಕ್ಕೆ ಅವಕಾಶ ಕೊಡೋದು ಎಷ್ಟು ಸರಿ ಅಂತ ನೋಡಿ. ಅದಕ್ಕೆ ಯಾರು ಅವಕಾಶ ಕೊಡುವುದಿಲ್ಲ. ವಾಸ್ತವವಾಗಿ ಅವಕಾಶ ಕೊಡುವುದಿಲ್ಲ. ಈಗಿಂದಾಗೆ ಅಂತಹ ಒಂದು ಘಟನೆಗಳು ಬೆಳಕಿಗೆ ಬಂದರೆ ಪೊಲೀಸರೇ ಸೋಮೋಟೋ ಕೇಸು ದಾಖಲಿಸ್ಕೊಳ್ತಾರೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಒಬ್ಬ ಜೈಲಲ್ಲಿ ಇದ್ದಾನೆ ಅಂತ ಆದ ಮೇಲೆ ಅವನಿಗೆ ಕೆಲವು ಅಭಿಮಾನಿಗಳು ಹೊರಗೆ ಹುಟ್ಟಿಕೊಂಡಿರ್ತಾರೆ. ನನ್ನ ಬಾಯಿ, ನನ್ನ ಅನ್ನಿ, ನನ್ನ ಬಾಸು, ಇಂಥವರೆಲ್ಲ ಹುಟ್ಕೊಂಡಿರ್ತಾರೆ. ಫ್ಯಾನ್ಸ್ಗಳಂತ ಹೇಳಿದರೆ ಅವರಲ್ಲಿ ಜೈಲೊಳಗೆ ಸೇಫ್ ಆಗಿರ್ತಾರೆ ನೋಡಿ. ಅವರಿಗೆ ಹೆದರಿಕೆ ಇರುವುದಿಲ್ಲ ಹೊರಗಿಂದು. ಅಂಥವರು ಹೊರಗಿನವರಿಗೆ ಯಾವುದೊಂದು ರೀತಿಯಲ್ಲಿ ಉತ್ತೇಜನ ಕೊಡ್ತಾ ಇರ್ತಾರೆ. ಆ ಉತ್ತೇಜನಕ್ಕಾಗಿ ಇವರು ಅವರನ್ನು ಬಾಸು, ಅಣ್ಣೆ, ಹೀರೋಗಳಾಗಿ ಇವರ ಮನಸ್ಸಲ್ಲಿ ಬಿಂಬಿಸಿಕೊಳ್ತಾರೆ. ಅಂಥವರು ಜೈಲಿಂದ ಹೊರಗೆ ಬರುವಾಗ ನಾವೊಂದು ಶೋಬಾಜಿ ಮಾಡಬೇಕು, ಒಟ್ಟಾರೆಯಾಗಿ ಜನರಿಗೆ ಒಂದು ನಮ್ಮ ಗೈರತ್ತುಗಳನ್ನು ತೋರಿಸಬೇಕು ಅಂತ ಹೇಳಿ ಅಂಥದ್ದನ್ನು ಮಾಡ್ತಾರೆ. ಹೂಮಾಲೆ ಹಾಕೋದು,
ಪಟಾಕಿ ಸಿಡಿಸುವುದು, ಬೈಕ್ ರ್ಯಾಲಿ ಮಾಡುವುದು, ಓಪನ್ ಜೀಪಲ್ಲಿ ಕರ್ಕೊಂಡು ಹೋಗೋದು, ಕಾರಲ್ಲಿ ಕರ್ಕೊಂಡು ಹೋಗೋದು, ಇಂಥದ್ದೆಲ್ಲ ಮಾಡಿರ್ತಾರೆ. ಅದು ಯಾಕೆ ಮಾಡೋದು ಅಂತ ಹೇಳಿದರೆ, ವಾಸ್ತವವಾಗಿ ಯಾಕೆ ಮಾಡೋದು ಅಂತ ಹೇಳಿದರೆ, ಅದು ಬಾಕಿಯವರಿಗೆ ಹೆದರಿಕೆ ಹುಟ್ಟಿಸ್ಲಿಕ್ಕೆ ಮಾಡೋದು. ಹಾಗಾದರೆ ಹೆದರಿಕೆ ಇರೋದು ಇವನಿಗೆ. ಅವನು ಹೊರಗೆ ಬಂದರೆ ಇನ್ನೊಬ್ಬರು ಹೆದರಬೇಕಲ್ಲ ಅವನಿಗೆ. ಅದಕ್ಕೆ ಬೇಕಾಗಿ ಇಂಥದ್ದನ್ನೆಲ್ಲ ಮಾಡ್ತಾರೆ. ಸಾಮಾನ್ಯವಾಗಿ ಕ್ರಿಮಿನಲ್ಗಳು ಮಾಡ್ತಾರೆ. ಇಲ್ಲದ್ರೆ ಜೈಲಿನಿಂದ ಬಂದವನು ಕದ್ದು ಮುಚ್ಚಿ ಬಂದು ಅವನ ಸೇಫ್ ಪ್ಲೇಸಿಗೆ ಹೋಗ್ತಾನೆ. ಕದ್ದು ಮುಚ್ಚಿ ಬರೋದು, ಅವನೇನು ಆ ರೀತಿಯಾಗಿ ಬರುವುದಿಲ್ಲ. ಆದರೆ ಹೆದರುದಾರರಿಂದ ಹೆದರಿಕೆ ಇದೆ ಅಂತ ಆದ ಮೇಲೆ ಅವ ಅಂಥದ್ದೊಂದು ಶೋಬಾಜಿ ಮಾಡ್ಕೊಂಡು ಬರ್ತಾನೆ. ನನಗೆ ಜನರ ಸಪೋರ್ಟ್ ಇದೆ ಅಂತ, ನನಗೆ ನನ್ನ ಬೆನ್ನ ಹಿಂದೆ ಇಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿ ತೋರ್ಕೊಳ್ಲಿಕ್ಕೆ. ಆಗ ಅವರು ಸ್ವಲ್ಪ ಹಿಂದೇಟಾಗ್ತಾರೆ ಅಂತೇಳಿ. ಇದ್ರೆ ಕೆಲವೊಂದು ಸತಿ ಅಂಥದ್ದೇ ಮಾಡಿಯೇ ಮರುದಿವಸ ಹೆಣಗಳಾದವರು ಇದ್ದಾರೆ. ಅಂಥದ್ದು ಮಾಡಿಯೇ ಹೆಣಗಳಾದವರು ಇದ್ದಾರೆ. ಅವನು ಈ ರೀತಿ ಬಂದ, ಇನ್ನು ನಾಳೆ ನಮ್ಮನ್ನು ಬಿಡುವುದಿಲ್ಲ ಅಂತೇಳಿ ಇವರು ರಿವರ್ಸ್ ಆಪರೇಷನ್, ಪ್ರಚಾರವೇ ಮುಳುವಾದದ್ದು ಇದೆ. ಆಗೋದಂತಲ್ಲ, ಆಗಿದ್ದೇ ಇದೆ. ಅದರಿಂದಾಗಿ ಆ ರೀತಿಯ ಇದು ಆಗ್ತದೆ. ಅಂಥದ್ದಕ್ಕೆ ಪೊಲೀಸರು ಅಂತೂ ಅವಕಾಶ ಕೊಡೋದಿಲ್ಲ. ಅವರವ್ರು ಮಾಡ್ಕೊಂಡು ಹೋಗ್ತಾರೆ. ಈಗ ಪೊಲೀಸರಿಗೆ ಗೊತ್ತಾದರೆ ಅವರು ಅಲ್ಲೇ ತಡೆದು ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲೇ ತಡೀತಾರೆ. ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಅಲ್ಲ. ಅದು ಪ್ರಚೋದನೆ ಕೊಟ್ಟಾಗ ಇನ್ನೊಂದು ಕ್ರಿಮಿನಲ್ ಕೃತ್ಯಕ್ಕೆ ಪ್ರಚೋದನೆ ಕೊಟ್ಟಾಗೆ ಆಗ್ತದೆ ಅಂತ. ಸರ್, ಒಟ್ಟಾರೆಯಾಗಿ ಈಗ ಈ ಒಂದು ಕೇಸಲ್ಲಿ ಯಾರಿಗೆಲ್ಲ ವಿದೇಶದಿಂದ ಫಂಡಿಂಗ್ ಬಂದಿದೆ ಅಥವಾ ಸ್ಥಳೀಯ ವ್ಯಕ್ತಿಗಳಿಂದ ಫಂಡಿಂಗ್ ಆಗಿದೆ ಅಂತ ಗೊತ್ತಾಗಿದೆ, ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗುವಂಥದ್ದು ಖಂಡಿತ. ಅದು ಖಂಡಿತ. ಸುಹಾಸ್ ಶೆಟ್ಟಿ ಕೇಸಲ್ಲಿ ಹಲವಾರು ಸಾಕ್ಷ್ಯಗಳು ಈಗಾಗಲೇ ಸಂಗ್ರಹ ಆಗಿದೆ. ಅಂತಹ ಸಾಕ್ಷ್ಯಗಳಿಗೆ ಕೆಲವೊಂದು ಆಧಾರಗಳು ಸಿಗಬೇಕು. ಅಂತಹ ಆಧಾರಗಳನ್ನು ಎನ್ ಐ ಅಧಿಕಾರಿಗಳು ಹುಡುಕ್ತಾರೆ. ಮತ್ತು ಯಾರನ್ನೆಲ್ಲ ಸಾಕ್ಷಿಗಳನ್ನಾಗಿ ಮಾಡಬೇಕು ಅಂಥವರನ್ನೇ ನೋಡಿಕೊಂಡು ಸಾಕ್ಷಿಗಳನ್ನು ಮಾಡಲಾಗಿದೆ ಸುರಿನ ತನಿಖೆಯ ಸಂದರ್ಭದಲ್ಲಿ. ಆದ್ದರಿಂದ ಆ ಸಾಕ್ಷಿಗಳು ನಾಳೆ ನ್ಯಾಯಾಲಯದಲ್ಲಿ ವ್ಯತಿರಿಕ್ತವಾಗಿ ಸಾಕ್ಷ್ಯ ನುಡಿಯದಂತೆ ಎಚ್ಚರ ವಹಿಸ್ತಾರೆ, ವಹಿಸುವುದಿಲ್ಲ ಅಂತ ಇಲ್ಲ. ಆದ್ದರಿಂದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಎನ್ನುವಂತಹ ಕೂಗು ಇರ್ತದೆ. ಒಂದು ಪ್ರಕರಣದಲ್ಲಿ ನಿಮಗೆ ಈ ಪ್ರಕರಣ ಅಂತ ಇಟ್ಕೊಳ್ಳಿ, ಸುಹಾಸ್ ಶೆಟ್ಟಿ ಪ್ರಕರಣ ಅಂತ ತಿಳ್ಕೊಳ್ಳಿ. ಈ ಪ್ರಕರಣ ಇನ್ನು ನ್ಯಾಯಾಲಯದ ತನಿಖೆ ಬರುವಾಗ ಇನ್ನೊಂದು 5 ವರ್ಷ ಹೋಗ್ಬೋದು. ಕಡಿಮೆ ಅಂದರೂ 5 ವರ್ಷ ಹೋಗ್ಬೋದು. ಹಲವರಿಗೆ ಇದು ಮರೆತೋಗಿರ್ತದೆ. 90% ಮಂದಿಗೆ ಮರೆತೋಗಿರ್ತದೆ. ಮರೆತು ಹೋಗದಂಥ 2 ಜೀವಗಳು ಅಂದರೆ ಹೆತ್ತವರು ಮಾತ್ರ. ಮರೆತು ಹೋಗದಂಥ ಜೀವಗಳಂತ ಹೇಳಿದರೆ ಹೆತ್ತವರು ಮಾತ್ರ. ಮರೆತು ಹೋಗಿರ್ತದೆ. ಮತ್ತು ಇದರಲ್ಲಿ ಯಾರಿಗೂ ಇಂಟ್ರೆಸ್ಟು ಉಳಿದಿರೋದಿಲ್ಲ. ಸುಹಾಸ್ ಶೆಟ್ಟಿಯ ಪರವಾಗಿ ಇವತ್ತು ಯಾರೆಲ್ಲ ಹೋರಾಟ ಮಾಡ್ತಾ ಇರ್ತಾರೆ ಅಂಥವರಿಗೆ ಇಂಟ್ರೆಸ್ಟು ಉಳಿದಿರಲಿಲ್ಲ. ಆ ಇಂಟ್ರೆಸ್ಟ್ ಉಳಿಯೋದು ಯಾರಂದರೆ ಆ ಸಂಘಟನೆಯಲ್ಲಿ ಉಳ್ಕೊಂಡಿರ್ತಾರಲ್ಲ, ಅಂಥವರಿಗೆ ಇಂಟ್ರೆಸ್ಟ್ ಉಳಿದಿರ್ತದೆ. ಸುಹಾಸ್ ಶೆಟ್ಟಿಯ ಜೊತೆಯಲ್ಲಿದ್ದವರು ಅವರು ಇಂಟ್ರೆಸ್ಟ್ ಉಳ್ಕೊಂಡಿರ್ತಾರೆ. ಅವರು ನಾಡಿನವರೆಗೂ ಅದನ್ನು ಬೆನ್ನಡ್ತಾ ಇರ್ತಾರೆ. ಒಂದು ಸಂಘಟನೆ ಇದೆ ಅಲ್ಲ, ಸುಹಾಸ್ ಶೆಟ್ಟಿ ಒಟ್ಟಿಗೆ ಒಂದು ಸಂಘಟನೆ ಇದೆ ಅಲ್ಲ, ಅವರು ಬೆನ್ನಡ್ತಾ ಇರ್ತಾರೆ. ಅದರಿಂದಾಗಿ ಇದರಲ್ಲಿ ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರ್ತದೆ. ಯಾಕಂತ ಹೇಳಿದರೆ ಒಬ್ಬ ಯಾರೇ ಆಗಿರಲಿ, ಅವ ರೌಡಿ ಆಗಿರಲಿ, ಅವ ಪಾತಕಿ ಆಗಿರಲಿ, ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಲಿ, ಅವನನ್ನು ಆ ರೀತಿಯಾಗಿ ಕೊಂದಿದ್ದಾರೆ ಅಂತ ಆದಮೇಲೆ ಅಂಥವರಿಗೆ ಶಿಕ್ಷೆ ಆಗಬೇಕು ಎನ್ನುವುದು ಸಮಾಜದ ಕಡೆಯ ಆಶಯ ಆಗಿರ್ತದೆ. ಅದರಿಂದಾಗಿ ಅದಕ್ಕಾಗಿ ಯಾವ ಎಲ್ಲ ಪ್ರಯತ್ನಗಳು ಆಗಬೇಕಾ ಅಂಥ ಪ್ರಯತ್ನ ಮಾಡೇ ಮಾಡ್ತಾರೆ. ಅಂದರೆ ಸುಹಾಸ್ ಶೆಟ್ಟಿಯ ಹತ್ಯೆಗೆ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲರೂ ಕೂಡ ಶಿಕ್ಷೆ ಆಗಲಿ, ಸುಹಾಸ್ ಶೆಟ್ಟಿಯ ಹತ್ಯೆಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಈ ವಿಷಯದ ಬಗ್ಗೆ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇದ್ದೀವಿ V4 ನ್ಯೂಸ್.
Embark with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ಏನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ ಆಶೀರ್ವಾದ ಬಂಡ ಒಂಜಿ ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಡತ ನಂಬಿಕೆಗೆ ನಾನೊಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲೆಗಳ ಸಲ್ಮೇಲು ಆಶೀರ್ವಾದ 2.0 ಯಾನ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೆ, ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ, ಬದಲಾವಣೆ ಹೊಳೆಯುತ್ತಿದೆ.